श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणं भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीं परमं क्लिष्टवेदान्तं परया श्लक्ष्णया गिरा यो बोधयति तं वन्दे परमानन्दभारतीम्। ಜಿಜ್ಞಾಸುಗಳೇ, ನಾವುಗಳು ಭಗವತ್ಪಾದರ ಆತ್ಮಬೋಧ ಎನ್ನುವಂತಹ ಪ್ರಕರಣ ಗ್ರಂಥವನ್ನು ಇಟ್ಕೊಂಡು ಗ್ರಂಥದ ಅರ್ಧ ಭಾಗಕ್ಕೆ ಬಂದು ನಿಂತಿದ್ದೀವಿ. 60 ಶ್ಲೋಕಗಳು 29 ಶ್ಲೋಕಗಳಾಗಿದ್ದಾವೆ. ಇಲ್ಲಿವರೆಗೂ ನಾವು ನೋಡಿದ್ದು ಅಂತ ಹೇಳಿದ್ರೆ, ಜ್ಞಾನದಿಂದಲೇನೆ ನಮಗೆ ಮೋಕ್ಷ ಪ್ರಾಪ್ತಿ ಅನ್ನೋದನ್ನ ನಿಶ್ಚಯ ಮಾಡಿದ್ವಿ. ಯಾಕೆ ಅಂದ್ರೆ ಕರ್ಮವು ಜ್ಞಾನಕ್ಕೆ ವಿರೋಧಿ ಅಲ್ಲ, ಆಗೋದಿಲ್ಲ. ಅಜ್ಞಾನದಿಂದ ನಾವು ಸಂಸಾರದಲ್ಲಿ ಸಿಕ್ಕಾಕೊಂಡಿದ್ದೀವಿ. ಆದ್ರಿಂದ ಆ ಸಂಸಾರದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಜ್ಞಾನದಿಂದಲೇನೆ ಮಾರ್ಗ ಅನ್ನೋದನ್ನ ನೋಡಿ, ಯಾವುದರ ಜ್ಞಾನ ಅಂತ ಹೇಳಿದ್ರೆ ಆತ್ಮದ ಜ್ಞಾನ ಅಂತ ನಿಶ್ಚಯ ಮಾಡಿ, ಆತ್ಮ ಅಂದ್ರೆ ಏನು ಅಂತ ತಿಳಿಯೋದಕ್ಕೆ ಹೋಗ್ತಾ ಹೋಗ್ತಾ ಮುಂಚೆ ಆತ್ಮ ಯಾವುದಲ್ಲ ಅನ್ನೋದನ್ನ ನೋಡಿದ್ವಿ. ಯಾವ್ದು ಆತ್ಮವಲ್ಲ ಅನ್ನೋದನ್ನ ನೋಡಿದ್ವಿ. ಉಪಾಧಿಗಳ ಮೂಲಕ ನಾನು ಆತ್ಮವನ್ನ ಗುರುತಿಸುವುದರಿಂದ ಉಪಾಧಿ ತ್ರಿತಯವಾಗಿರುವಂತಹ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಇವುಗಳು ಆತ್ಮವಲ್ಲ ಅನ್ನೋದನ್ನ ನೋಡಿ, ಇವುಗಳಿಗಿಂತಲೂ ಅನ್ಯವಾಗಿರುವಂತಹದ್ದು, ಭಿನ್ನವಾಗಿರುವಂತಹದ್ದು ಆತ್ಮ ನೋಡಿ, ಹಾಗೇನೆ ಇನ್ನೊಂದು ತರ್ಕ ಅಂದ್ರೆ ಪಂಚಕೋಶ ವಿಮರ್ಶೆಯನ್ನು ನೋಡಿ, ಅನ್ನಮಯಾದಿ ಕೋಶಗಳು ಇವುಗಳಿಗಿಂತ ಒಳಗಡೆ ಇರುವಂತಹದ್ದು, ತೀರ ಒಳಗಡೆ ಇರುವಂತಹದ್ದು ಅದು ಆತ್ಮ, ಆನಂದಮಯ ಕೋಶದ ಆತ್ಮವೇ ನಾವು ಯಾವುದನ್ನ ಇವಾಗ ತಿಳಿದುಕೊಳ್ಳೋದಕ್ಕೆ ಹೊರಟಿದ್ದೀವಿ, ಆತ್ಮ ಅದುವೇ ಅನ್ನೋದನ್ನ ನಿಶ್ಚಯ ಮಾಡಿದ್ವಿ. ಹಾಗಾಗಿ ಶರೀರೇಂದ್ರಿಯ ಮನಸ್ಸುಗಳು, ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟ ಶರೀರಗಳು, ಶರೀರಾದಿಗಳು, ಶರೀರ, ರಕ್ತ, ಮಾಂಸ, ಮಜ್ಜ ಇತ್ಯಾದಿಗಳು. ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟ ಮನಸ್ಸು, ಪ್ರಾಣ, ಇಂದ್ರಿಯಗಳು, ಇಂದ್ರಿಯ, ಮನಸ್ಸು ಇತ್ಯಾದಿಗಳು. ಕಾರಣ ಶರೀರಕ್ಕೆ ಸಂಬಂಧಪಟ್ಟ ಅವಿದ್ಯ. ಇವುಗಳು ಯಾವುದು ಆತ್ಮವಲ್ಲ ಅನ್ನೋದನ್ನ ನಿಶ್ಚಯ ಮಾಡಿ, ಆತ್ಮ ಇದಕ್ಕಿಂತ ಭಿನ್ನವಾಗಿದೆ, ಇದಕ್ಕಿಂತ ಸೂಕ್ಷ್ಮವಾಗಿದೆ, ಇದಕ್ಕಿಂತ ತೀರ ಒಳಗಡೆ ಇದೆ ಅನ್ನೋದನ್ನ ನಿಶ್ಚಯ ಮಾಡಿದ್ವಿ. ಆಮೇಲೆ ಅದು ಹೇಗಿದೆ, ಹೇಗೆ ತಿಳ್ಕೊಳ್ಳೋದು ಅಂತ ನೋಡೋದಕ್ಕೆ ಹೋದ್ರೆ, ಅದು ಇತರ ವಿಷಯಗಳಂತೆ ನಮ್ಮ ಮನಸ್ಸಿನಲ್ಲಿ ಅಥವಾ ಬುದ್ಧಿನಲ್ಲಿ ವೃತ್ತಿರೂಪ ಜ್ಞಾನ ಉಂಟಾಗಲಾರದು. ಆತ್ಮದ ಬಗ್ಗೆ ವೃತ್ತಿರೂಪ ಜ್ಞಾನ ಉಂಟಾಗಲಾರದು ಅನ್ನೋದನ್ನ ನಿಶ್ಚಯಿಸಿದ್ವಿ. ಅಂದ್ರೆ ಇತರ ವಿಷಯಗಳಂತೆ ಆತ್ಮದ ಬಗ್ಗೆ ಯಾವುದೋ ಒಂದು ವೃತ್ತಿ ನನ್ನ ಮನಸ್ಸಿನಲ್ಲಿ, ನನ್ನ ಬುದ್ಧಿನಲ್ಲಿ ಉಂಟಾಗಲಾರದು. ಯಾಕೆ ಉಂಟಾಗಲಾರದು ಅಂತ ಹೇಳಿದ್ರೆ, ಆತ್ಮ ಅವಿಕಾರಿ ಅನ್ನೋದು, ಮತ್ತು ಜ್ಞಾನಕ್ಕೆ ಅದು ಆತ್ಮ ಅವಿಕಾರಿ ಅನ್ನೋ ಪದದಿಂದ ಅದು ಸತ್ಯ ಅನ್ನೋ, ಬ್ರಹ್ಮಕ್ಕೆ ಹೇಳಿರುವ ಲಕ್ಷಣವನ್ನ ಸತ್ಯ ಅನ್ನುವ ಲಕ್ಷಣವನ್ನ ಆತ್ಮಕ್ಕೂ ಅನ್ವಯ ಮಾಡಿದ ಹಾಗಾಯ್ತು. ಅದನ್ನ ನಾವು ಕ್ಲಾಸಲ್ಲಿ ಮಾಡಿದ್ವಿ. ಹಾಗೆ ಬುದ್ಧೇರ್ ಬೋಧೋ ನಚಾತ್ವಪಿ ಅನ್ನೋ ಪದದಿಂದ ಜ್ಞಾನಕ್ಕೆ, ಜ್ಞಾನವನ್ನು ತಿಳಿಸ್ಕೊಡುವಂತಹ ಇನ್ನೊಂದು ಜ್ಞಾನ ಅಂತ ಇರೋದಿಲ್ಲ. ಆದ್ರಿಂದ ಜ್ಞಾನಕ್ಕೆ ಜ್ಞಾನ ಅಂತ ಇರೋದಿಲ್ಲ. ಆತ್ಮವು ಆಗಲೇ ಅದು ಜ್ಞಾನ ಸ್ವರೂಪ. ಅದು ಇನ್ನೊಂದರ ಮೂಲಕ ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ, ಬುದ್ಧಿ ಮೂಲಕ, ಮನಸ್ಸಿನ ಮೂಲಕ ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಎಂದು ಹೇಳುವುದರ ಮೂಲಕ ನಾವು ಬ್ರಹ್ಮಕ್ಕೆ ಹೇಳಿರುವ ಎರಡನೇ ಲಕ್ಷಣ ಜ್ಞಾನವನ್ನು ಆತ್ಮಕ್ಕೆ ಅನ್ವಯಿಸಿದ್ವಿ. ಹೀಗೆ ಭಗವತ್ಪಾದರು ಈ 2 ಶ್ಲೋಕಗಳನ್ನ ಹೇಳಿದ ಮೇಲೆ
ಎರಡು ಲಕ್ಷಣಗಳ ಬ್ರಹ್ಮದ ಲಕ್ಷಣಗಳನ್ನ ಆತ್ಮದಲ್ಲಿ ಅನ್ವಯಿಸಿದ ಮೇಲೆ ಮುಂದಿನ ಶ್ಲೋಕದಲ್ಲಿ ಏನ್ ಹೇಳಿದ್ರು, ನಾವುಗಳು ಈ ಆತ್ಮವನ್ನ ಜೀವ ಎಂಬುದಾಗಿ ತಪ್ಪಾಗಿ ತಿಳಿದುಕೊಂಡು ಭಯಕ್ಕೆ ಸಿಕ್ಕಾಕೊಂಡಿದ್ದೀವಿ. ಒಂದು ವೇಳೆ ಆತ್ಮವನ್ನ ನಾವುಗಳು ನಾನು ಅಂದ್ರೆ ಅರ್ಥಾತ್ ಆತ್ಮ ಇದು ಜೀವನಲ್ಲ ಬ್ರಹ್ಮವೇ ಎಂಬುದಾಗಿ ತಿಳಿದುಕೊಂಡಿದ್ದೆ ಆದ್ರೆ ನಾನು ನಿರ್ಭಯನಾಗ್ತೇನೆ ಎನ್ನುವ ಮಾತನ್ನು ಹೇಳಿದ್ರು. ನಾಹಂ ಜೀವ ಪರಾತ್ಮೇತಿ, ನಾನ್ಯಾರು, ನಾನ್ ಜೀವನಲ್ಲ, ನಾನು ಪರಾತ್ಮ ಎಂಬುದಾಗಿ ತಿಳಿದುಕೊಂಡಿದ್ದೆ ಆದ್ರೆ ಆವಾಗ ನಾನು ನಿರ್ಭಯನಾಗ್ತೇನೆ, ಒಂಚೂರು ಭಯ ಇರೋದಿಲ್ಲ, ಯಾವುದರಿಂದಲೂ ಭಯ ಇರೋದಿಲ್ಲ ಅನ್ನೋದಾಯ್ತು. ಅದಾದ್ಮೇಲೆ ಈಗ ಆತ್ಮವನ್ನ ನಾನು ತಿಳಿದುಕೊಳ್ಳುವ ಕ್ರಮ ಹೇಗೆ ಅಂದ್ರೆ ಬುದ್ಧಿಯ ರೀತಿ ಇತರ ವಿಷಯಗಳಂತೆ ವೃತ್ತಿ ರೂಪದಲ್ಲಿ ತಿಳಿಯೋದಿಲ್ಲ ಅನ್ನೋದು ಖಾತ್ರಿ ಆಯ್ತಲ್ಲ. ಹಾಗಾದ್ರೆ ಆತ್ಮವನ್ನ ನಾನು ತಿಳ್ಕೊಳ್ಬೇಕಾದ್ರೂ ಹೇಗೆ ಅನ್ನೋ ಪ್ರಶ್ನೆ ಬಂದಾಗ ನಾವು ಮಾಡ್ಬೇಕಾಗಿದ್ದೇನು ಅನ್ನುವಂತಹದ್ದು ಪ್ರಶ್ನೆ ಬರ್ತದೆ. ಜಿಜ್ಞಾಸುಗಳಿಗೆ, ಸಾಧಕರಿಗೆ ಈ ಪ್ರಶ್ನೆ ಬರ್ತದೆ. ಏನ್ರಿ ನೀವು ಹೇಳ್ತೀರಿ ಮೋಕ್ಷ ಸಂಸಾರ ದುಃಖದಿಂದ ಪಾರಾಗ್ಬೇಕು ಅಂತಾದ್ರೆ ನಾವು ಆತ್ಮವನ್ನ ತಿಳಿದುಕೊಳ್ಬೇಕು, ಆತ್ಮಜ್ಞಾನ ಪಡ್ಕೊಳ್ಬೇಕು. ಯಾಕೆ? ಆತ್ಮದ ಬಗ್ಗೆ ಇರುವ ಅಜ್ಞಾನದ ಕಾರಣದಿಂದಲೇನೆ ನಾನು ಸಂಸಾರದಲ್ಲಿ ಸಿಕ್ಕಾಕೊಂಡಿದ್ದೇನೆ. ಈ ಸಂಸಾರದಿಂದ ತಪ್ಪಿಸ್ಕೊಳ್ಬೇಕು ಅಂದ್ರೆ ಆತ್ಮವನ್ನು ತಿಳಿದುಕೊಳ್ಬೇಕು. ಆತ್ಮವನ್ನು ತಿಳಿದುಕೊಳ್ಬೇಕು ಅಂತ ಹೇಳಿದ್ರೆ ಮನಸ್ಸು ಬುದ್ಧಿ ಇಂದ್ರಿಯದಿಂದ ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ನೀವು ಹೇಳ್ತೀರಿ. ಹಾಗಾದ್ಮೇಲೆ ತಿಳ್ಕೊಳ್ಳೋದು ಹೇಗೆ ಆಗ್ಬೇಕು ಅಂತ ಪ್ರಶ್ನೆ ಮನಸ್ಸಿಗೆ ಬರುತ್ತದೆ. ಇದು ಹೇಳ್ತಾರಲ್ಲ, ಯಾವ್ದು ಇದು ಸುಮ್ನೆ ಒಂದು ಗಾದೆ ಮಾತ್ ತರ ಹೇಳ್ತಾರೆ, ಮದುವೆ ಆಗೋವರೆಗೂ ಹುಚ್ಚು ಬಿಡೋದಿಲ್ಲ, ಹುಚ್ಚು ಬಿಡೋವರೆಗೂ ಮದುವೆ ಆಗೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ಆತ್ಮವನ್ನು ತಿಳಿದುಕೊಳ್ಳದೇನೆ ಇದ್ರೆ ನಮಗೆ ದುಃಖ ಹೋಗೋದಿಲ್ಲ, ಭಯ ಹೋಗೋದಿಲ್ಲ, ಆತ್ಮವನ್ನ ಮನಸ್ಸಿನಿಂದ ತಿಳಿಲಿಕ್ಕೆ ಆಗೋದಿಲ್ಲ. ಮತ್ ಮಾಡೋದಾದ್ರೂ ಏನು ಅಂತ ಪ್ರಶ್ನೆ ಬರ್ತದೆ. ಆವಾಗ ನಾವು ಏನ್ ಮಾಡ್ಬೇಕು, ಹೇಗೆ ಆತ್ಮವನ್ನು ತಿಳಿದುಕೊಳ್ಬೇಕು ಅನ್ನೋದು ಈ ಮುಂದಿನ 2 ಶ್ಲೋಕಗಳ ತಾತ್ಪರ್ಯ. ಆತ್ಮನ ಶ್ರವಣ ಪ್ರಕಾರ ಅನ್ನುವಂಥದ್ದು ಭಗವತ್ಪಾದರು ಹೀಗೆ ಹೇಳ್ತಾರೆ. ನಿಷಿಧ್ಯ ನಿಖಿಲೋಪಾಧೀನ್ ನೇತಿ ನೇತೀತಿ ವಾಕ್ಯತಃ ವಿದ್ಯಾದ ಐಕ್ಯಂ ಮಹಾವಾಕ್ಯೈರ್ ಜೀವಾತ್ಮ ಪರಮಾತ್ಮನೋಹೋ. ಈ ಶ್ಲೋಕದ ಮೊದಲನೇ ವಾಕ್ಯ ಏನಿದೆ, ಮೊದಲನೇ ಅರ್ಧ ಏನಿದೆಯಲ್ಲ, ಅದುವೇ ನಾವು ಮಾಡಬೇಕಾಗಿರುವಂತಹ ದೊಡ್ಡ ಸಾಧನೆ. ಎರಡನೇ ವಾಕ್ಯದಲ್ಲಿ ಸಾಧನೆ ಅಂತೇನಿಲ್ಲ, ಅಲ್ಲಿ ಬರೀ ನಾವು ಮನಸ್ಸಿನಲ್ಲಿ ಅಂದ್ಕೊಳ್ಳೋದು, ತಿಳಿದುಕೊಳ್ಳೋದು, ನಮ್ಮನ್ನ ನಾವು ಕನ್ವಿನ್ಸ್ ಮಾಡ್ಕೊಳ್ಳೋದು ಅಷ್ಟೇನೆ. ಏನ್ ಕನ್ವಿನ್ಸ್ ಮಾಡ್ಕೊಳ್ಬೇಕು ಎರಡನೇ ವಾಕ್ಯದಲ್ಲಿ ಅಂತ ಹೇಳಿದ್ರೆ, ಮಹಾವಾಕ್ಯೈಹಿ, ಮಹಾವಾಕ್ಯಗಳಿಂದ. ಮಹಾವಾಕ್ಯಗಳು ಅಂದ್ರೆ ಉಪನಿಷತ್ತಿನಲ್ಲಿ ಇರ್ತವೆ. ಇದ್ರ ಬಗ್ಗೆ ನಾವು ಒಂದ್ ಸ್ವಲ್ಪ ತಿಳಿದುಕೊಳ್ಬೇಕು. ಉಪನಿಷತ್ತುಗಳು ಅಂದ್ರೆ ನಾವೇನ್ ಹೇಳ್ತೀವಿ, ಅದಕ್ಕೆ ವೇದಾಂತ ಅನ್ನೋ ಪದದಿಂದ ಹೇಳ್ತೀವಿ. ವೇದದ ಕೊನೆಯ ಭಾಗ ಅಂತ ಹೇಳ್ತೀವಿ. ಬಹಳ ಜನರಿಗೆ ಈ ರೀತಿ ವೇದದ ಕೊನೆಯ ಭಾಗ ಅಂತ ಹೇಳಿದ್ರೆ ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್, ಥರ್ಡ್ ಪಾರ್ಟ್, ಹಾಗಾಗಿ ಲಾಸ್ಟ್ ಪಾರ್ಟ್ ಅನ್ನೋ ರೀತಿ ಅರ್ಥಗ್ರಹಿಕೆ ಮಾಡ್ಕೊಳ್ತಾರೆ. ಹೀಗಲ್ಲ. ಕೊನೆಯ ಭಾಗ ಅಂತ ಹೇಳಿದ್ರೆ ವೇದಗಳ ಕೊನೆಯ ಮಾತು ಅನ್ನೋ ಅರ್ಥದಲ್ಲಿ. ಕೊನೆಯ ಮಾತು ಅಂದ್ರೆ ಏನಪ್ಪಾ, ಇವಾಗ ನಾವೊಂದು ಹಳ್ಳಿನಲ್ಲಿ ಅಥವಾ ಊರಲ್ಲಿ ಮನೆಯಲ್ಲಿ ಯಾವುದೋ ವಿಚಾರದ ಬಗ್ಗೆ ಎಲ್ಲಾ ವಯಸ್ಸಿನವರು, ಎಲ್ಲಾ ಕ್ಷೇತ್ರದಲ್ಲಿರುವಂತವ್ರು ಎಲ್ಲರೂ ಸೇರಿ ಯೋಚನೆ ಮಾಡ್ತಾ ಇರುವಾಗ ನಾವೇನ್ ಹೇಳ್ತೀವಿ, ಇವರು ತುಂಬಾ ಅನುಭವ ಉಳ್ಳವರು, ತುಂಬಾ ಹಿರಿಯರವರು, ದೊಡ್ಡವರು, ಅವ್ರು ಹೇಳಿದ್ರು ಅಂದ್ಮೇಲೆ ಅದೇ ಕೊನೆ ಮಾತು. ಈ ತರ ಮಾತಾಡ್ತೀವಿ ತಾನೆ ನಾವು. ಅದೇ ಕೊನೆ ಮಾತು ಅಂದ್ರೆ ಅದು ಫೈನಲ್ ವರ್ಡಿಕ್ಟ್ ಅನ್ನೋ ಅರ್ಥದಲ್ಲಿ ಹೇಳ್ತೇವೆ. ಉಪನಿಷತ್ತಿಗೆ ವೇದಾಂತ ಅಂತ ಹೇಳಿದ್ದು ಆ ಅರ್ಥದಲ್ಲಿ. ಕೊನೆ ಮಾತು ಅಂತ ಹೇಳಿದ್ರೆ ಸರದಿನಲ್ಲಿ ಕೊನೆಯಾಗಿ ನಿಂತು ಹೇಳಿರುವ ಮಾತು ಅಂತಲ್ಲ. ಆ ಮಾತಿನ ಮೇಲೆ ಅದಕ್ಕೆ ಪುನಃ ಇನ್ನೊಂದು ಮೇಲೆ ಚರ್ಚೆ ಅಥವಾ ಅದ್ರ ಬಗ್ಗೆ ಮತ್ತೆ ವಾದ ವಿವಾದಗಳು, ಸರಿ ತಪ್ಪು ಅಭಿಪ್ರಾಯಗಳು ಹೀಗೇನೆ ಇರೋದಿಲ್ಲ. ಫೈನಲ್ ವರ್ಡಿಕ್ಟ್, ಕೊನೆಯ ಮಾತು, ಜಡ್ಜ್ಮೆಂಟ್ ತರ ಇರ್ತದೆ. ಆದ್ರಿಂದ ಉಪನಿಷತ್ತಿಗೆ ವೇದಾಂತ ಅಂತ ಹೇಳ್ತಾರೆ.
ಕಾಕತಾಳೀಯವಾಗಿ ಉಪನಿಷತ್ತು ವೇದಗಳ ಭಾಗಗಳಲ್ಲಿ ಕೊನೆಯ ಸ್ಥಾನದಲ್ಲೇನೆ ಬರುತ್ತೆ. ಮೊದಲನೆಯ ಭಾಗ ಸಂಹಿತಾ ಭಾಗ. ಈ ಭಾಗದ ಇರುವಂತಹ ಮಂತ್ರಗಳಿಂದ ಯಜ್ಞ ಯಾಗಾದಿಗಳಲ್ಲಿ ದೇವತೆಗಳಿಗೆ ಹವಿಸ್ಸನ್ನ ಅರ್ಪಿಸುವುದಕ್ಕೆ ಆವಾಹನೆ ಮಾಡೋದಕ್ಕೆ ಮಂತ್ರಗಳನ್ನು ಬಳಸ್ತಾರೆ. ಅದಕ್ಕೆ ಸಂಹಿತಾ ಭಾಗ. ಎರಡನೇ ಭಾಗ ಬ್ರಾಹ್ಮಣ ಭಾಗ. ಬ್ರಾಹ್ಮಣ ಭಾಗ ಅಂತ ಹೇಳಿದ್ರೆ ಯಜ್ಞದ ವಿಧಿ ಕಲಾಪಗಳನ್ನ ನಿರ್ವಹಿಸುವಂತಹ ಒಂದು ಭಾಗ. ಯಾವ ಮಂತ್ರ, ಯಾವ ದೇವತೆಯನ್ನು ಉದ್ದೇಶಿಸಿ, ಯಾವ ಫಲವನ್ನು, ನಮ್ಗೆ ಇಂಥ ಫಲ ಬೇಕಾದ್ರೆ ಇಂಥ ದೇವತೆಯನ್ನು ಉದ್ದೇಶಿಸಿ ಮಾಡಬೇಕು, ಆ ದೇವತೆಗೆ ಇಂಥ ಮಂತ್ರ ವಿನಿಯೋಗ ಮಾಡಬೇಕು, ಆ ಮಂತ್ರ ಹೇಳುವಾಗ ಇಂಥ ಹವಿಸ್ಸನ್ನ ವಿನಿಯೋಗ ಮಾಡಬೇಕು, ಇತ್ಯಾದಿ ವಿಚಾರಗಳನ್ನ ಯಜ್ಞದ ಕಾರ್ಯಕಲಾಪಗಳ ಬಗ್ಗೆ ವಿವರಿಸುವಂತಹ ಗ್ರಂಥ ಬ್ರಾಹ್ಮಣ ಗ್ರಂಥ. ಸಾಧಾರಣವಾಗಿ ನಾವೇನು ಹೇಳಬಹುದು, ವಿಜ್ಞಾನದ ಥಿಯರಿ ಕ್ಲಾಸ್ ರೂಮ್ ಅಲ್ಲಿ ಹೇಳ್ಕೊಡ್ತಾರೆ. ಪ್ರಾಕ್ಟಿಕಲ್ ಮಾಡುವಾಗ ಲ್ಯಾಬ್ ಅಲ್ಲಿ ಹೋಗುವಾಗ ಲ್ಯಾಬ್ ಅಲ್ಲಿರುವಂತಹ ವಸ್ತುಗಳನ್ನ ಹೇಗ್ ಬಳಸಬೇಕು ಅನ್ನೋದಕ್ಕೆ ಒಂದು ಲ್ಯಾಬ್ ಮ್ಯಾನ್ಯುವಲ್ ಅಂತ ಇಟ್ಟಿರ್ತಾರಲ್ಲ, ಹಾಗೆ ಬ್ರಾಹ್ಮಣ ಗ್ರಂಥಗಳು ಅಂತ ಹೇಳಿದ್ರೆ ಯಜ್ಞದ ಮ್ಯಾನ್ಯುವಲ್ ಅಂತ ನಾವು ಭಾವಿಸಬಹುದು. ಒಂದು ಹಂತಕ್ಕೆ ಯಜ್ಞದ ಮ್ಯಾನ್ಯುವಲ್ ಅಂತ ನಾವು ತಿಳ್ಕೊಳ್ಬಹುದು. ಇದು ಬ್ರಾಹ್ಮಣ ಗ್ರಂಥಗಳು. ಆಮೇಲೆ ಬರುವಂತಹ ಆರಣ್ಯಕ ಗ್ರಂಥಗಳು ಅಂತ ಹೇಳಿದ್ರೆ ಆ ಪ್ರಯೋಗ ಮಾಡಿದ ಮೇಲೆ ಬಂದಂತಹ ರಿಸಲ್ಟ್ಗಳನ್ನ ಅನಲೈಸ್ ಮಾಡಿ ಒಂದು ಕಡೆ ಡಾಕ್ಯುಮೆಂಟೇಶನ್ ಮಾಡಿಡ್ತೀವಲ್ವಾ, ಅದೆಲ್ಲ ಆರಣ್ಯಕ ಗ್ರಂಥಗಳು ಅಂತ ಹೇಳಬಹುದು. ಅದಕ್ಕೆ ಸಮ ಅಂತ ಭಾವಿಸಬಹುದು. ಅಂದ್ರೆ ಯಜ್ಞ ಅಂದ್ರೆ ಏನು, ಯಜ್ಞ ಮಾಡಿದ್ರೆ ನನಗೆ ಹೇಗೆ ಫಲ ಬೇಕಾಗ್ತದೆ, ನನಗೆ ಅಭೀಷ್ಟ ಫಲ, ನನಗೆ ಬೇಕಾಗಿರೋ ಫಲ ಹೇಗೆ ಸಿಗ್ತದೆ, ಯಜ್ಞಕ್ಕೂ ನನಗ್ ಬೇಕಾಗಿರೋ ಫಲಕ್ಕೂ ಏನ್ ಸಂಬಂಧ, ನಾನ್ ಈ ಯಜ್ಞ ಮಾಡಿದ್ರೆ ನನಗೆ ಈ ಫಲ ಬಂತಲ್ಲ, ಎಲ್ಲಿಂದ ಬಂತು, ಇದೆಲ್ಲ ಹೇಗೆ ಸಾಧ್ಯ ಆಯ್ತು ಎನ್ನುವಂತಹ ಪ್ರಶ್ನೆಗಳ ಕುರಿತು ಚರ್ಚೆ ಮಾಡುವಂತಹ ಮತ್ತು ಉತ್ತರಗಳನ್ನು ಹೇಳುವಂತಹ ಗ್ರಂಥ ಆರಣ್ಯಕ ಗ್ರಂಥ ಅಂತ ಕರೀತಾರೆ. ಇನ್ನು ಕೊನೆಯದಾಗಿರುವಂತಹದ್ದು ಉಪನಿಷತ್ತು. ಈ ಉಪನಿಷತ್ತಿನಲ್ಲಿ ವಿಷಯಗಳು ಅಂತ ಹೇಳಿದ್ರೆ ತೀರ ಮೂಲಭೂತವಾಗಿರುವಂತಹ ಪ್ರಶ್ನೆಗಳನ್ನ ಇಲ್ಲಿ ಆಯ್ಕೆ ಮಾಡ್ಕೊಂಡಿರ್ತಾರೆ. ಭಗವಂತ ಅಂದ್ರೆ ಯಾರು, ಈ ಜಗತ್ತು ಎಲ್ಲಿಂದ ಬಂತು, ನಾನ್ ಯಾರು, ನನಗೂ ಈ ಜಗತ್ತಿಗೂ ಏನ್ ಸಂಬಂಧ, ನನಗೂ ಭಗವಂತನಿಗೂ ಏನ್ ಸಂಬಂಧ, ಭಗವಂತನಿಗೂ ಜಗತ್ತಿಗೂ ಏನ್ ಸಂಬಂಧ ಇತ್ಯಾದಿ ಮೂಲಭೂತ ಪ್ರಶ್ನೆಗಳನ್ನ ಚರ್ಚೆ ಮಾಡುವಂತಹದ್ದು ಉಪನಿಷತ್ತು. ಈ ಕಾರಣದಿಂದ ಉಪನಿಷತ್ತು ನಾಲ್ಕನೆಯ ಭಾಗವಾಗಿರುವುದರಿಂದ, ಕೊನೆಯ ಭಾಗವಾಗಿರುವುದರಿಂದಲೂ ಕಾಕತಾಳೀಯವಾಗಿ ವೇದಾಂತ ಮತ್ತು ಇಡೀ ವೇದಗಳ ಕೊನೆಯ ಮಾತು, ಫೈನಲ್ ವರ್ಡಿಕ್ಟ್, ವೇದಗಳ ಜಡ್ಜ್ಮೆಂಟ್ ಅಂತ ಏನಾದ್ರೂ ಹೇಳೋದಿದ್ರೆ ಅದು ಉಪನಿಷತ್ತುಗಳಲ್ಲಿ ಹೇಳಿರ್ತಾರೆ. ಆ ಅರ್ಥದಲ್ಲಿ ವೇದಾಂತ ಅಂತ ಹೆಸರದಕ್ಕೆ. ಈ ಉಪನಿಷತ್ತುಗಳಲ್ಲಿ ವಾಕ್ಯಗಳು ಇರ್ತವೆ, ಹಾಗೆ ಸಂಹಿತೆಯಲ್ಲಿ ಮಂತ್ರಗಳು ಇರ್ತವೆ, ಬ್ರಾಹ್ಮಣದಲ್ಲಿ ಖಂಡಗಳು ಇರ್ತವೆ, ಆರಣ್ಯಕಗಳಲ್ಲಿ ಖಂಡಗಳು ಮತ್ತು ವಾಕ್ಯಗಳು ಇರ್ತವೆ, ಉಪನಿಷತ್ತಿನಲ್ಲಿ ವಾಕ್ಯಗಳು ಇರ್ತವೆ. ವಾಕ್ಯಗಳು ಗುರು ಶಿಷ್ಯ ಮಧ್ಯೆ ಸಂವಾದದ ರೂಪದಲ್ಲಿ ವಾಕ್ಯಗಳು ಇರ್ತವೆ. ಶಿಷ್ಯ ಏನೋ ಪ್ರಶ್ನೆ ಕೇಳ್ತಾನೆ, ಗುರು ಅದಕ್ಕೆ ಉತ್ತರ ಕೊಡ್ತಾನೆ. ಈ ರೀತಿಯ ಸಂವಾದಗಳು ರೂಪದಲ್ಲಿರುವಂತಹ ವಾಕ್ಯಗಳು ಇರ್ತವೆ. ನಾವು ಸಂವಾದದ ರೂಪದಲ್ಲಿರುವಂತಹ ಒಂದು ಡಾಕ್ಯುಮೆಂಟ್ ತೆಗೆದುಕೊಂಡು ಬಿಟ್ಟು ಆ ಇಡೀ ಡಾಕ್ಯುಮೆಂಟಿನ ಜಿಸ್ಟ್ ಅಂತ ಬರೆಯೋದಾದ್ರೆ, ಸಾರ ಅಂತ ಬರೆಯೋದಾದ್ರೆ, ಇಡೀ ಉಪನಿಷತ್ತಿನ ಆಶಯವನ್ನ ಹೊತ್ತುಕೊಂಡಿರುವಂತಹ ಒಳಗೊಂಡಿರುವಂತಹ ವಾಕ್ಯಗಳು ಅಂತ ಏನಿರ್ತವೆ ಅವುಗಳಿಗೆ ಮಹಾವಾಕ್ಯ ಅಂತ ಕರೀತಾರೆ. ಮಹಾವಾಕ್ಯಗಳು ಅಂತ ಹೇಳಿ ಮತ್ತು ಅವಾಂತರ ವಾಕ್ಯಗಳು ಅಂತ ಕರೀತಾರೆ. ಅವಾಂತರ ವಾಕ್ಯಗಳು ಅಂತ ಹೇಳಿದ್ರೆ ಉಳಿದ ಎಲ್ಲ ವಾಕ್ಯಗಳ ಅರ್ಥವನ್ನ ಈ ಮಹಾವಾಕ್ಯಗಳ ಅರ್ಥಕ್ಕೆ ಅನ್ವಯಿಸಬೇಕು. ಇವಾಗ ನೀವು ಯೋಚನೆ ಮಾಡಬಹುದು, ಸಿಚುವೇಶನ್ ಹೀಗಿರುತ್ತೆ ಅಂದ್ರೆ, ಒಂದು 108 ಉಪನಿಷತ್ತುಗಳು, ಒಂದೊಂದು ಉಪನಿಷತ್ತಿನಲ್ಲಿ ಒಂದು 8-10 ವಿದ್ಯಾರ್ಥಿಗಳು, ಅದ್ರ ಜೊತೆಗೆ ಗುರುಗಳು, ಒಬ್ಬೊಬ್ರು ಒಂದೊಂದು ಪ್ರಶ್ನೆ, ಯಾವ್ದಾವುದೋ ಏನೇನೋ ಪ್ರಶ್ನೆ, ಆ ಪ್ರಶ್ನೆಗೆ ತಕ್ಕಂತೆ ಉತ್ತರಗಳು. ಹೀಗಿರುವಂತಹ ಒಂದು ಕಲೆಕ್ಷನ್ ಆಫ್ ಡೈಲಾಗ್ಸ್ ಇವುಗಳಲ್ಲಿ ಯಾವುದೋ ಪ್ರಶ್ನೆಗೆ ಕೊಟ್ಟಂತಹ ಗುರುವಿನ ಉತ್ತರ ಇನ್ಯಾವುದೋ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಕೊಟ್ಟಂತಹ ಉತ್ತರಕ್ಕೂ
ವಿರೋಧಾಭಾಸ ಕಾಣಿಸಬಹುದು ಮೇಲ್ನೋಟ. ಅದಕ್ಕೆ ನಾನೇನ್ ಪದ ಬಳಸಿದೆ? ವಿರೋಧಾಭಾಸ, ವಿರೋಧದಂತೆ ಕಾಣಿಸಬಹುದು. ಅವಾಗ ಏನ್ ಪರಿಹಾರ ಅಂತ ನೋಡಿದ್ರೆ, ಅವಾಗ ಪರಿಹಾರ ಏನು ಅಂತ ಹೇಳಿದ್ರೆ, ಇಡೀ ಉಪನಿಷತ್ತುಗಳ ಆಶಯವನ್ನ ಹೇಳುವಂತಹ ಮಹಾವಾಕ್ಯಗಳು, ಆ ಮಹಾವಾಕ್ಯಗಳನ್ನ ಇಟ್ಕೊಂಡು ಉಳಿದ ಎಲ್ಲ ವಾಕ್ಯಗಳನ್ನು ಮಹಾವಾಕ್ಯಗಳಿಗೆ ಹೋಲುವಂತೆ, ಮಹಾವಾಕ್ಯಗಳಿಗೆ ಸರಿ ಹೊಂದುವಂತೆ ಅನ್ವಯ ಮಾಡುವಂತಹದ್ದು. ಇದು ಉಪನಿಷತ್ತುಗಳ ಅಧ್ಯಯನ ಕ್ರಮ. ತಮಗ್ ಗೊತ್ತಿರಬೇಕು ಅಥವಾ ತಿಳ್ಕೊಳ್ಳಿ, ಭಗವತ್ಪಾದರು ಈ ಕ್ರಮವನ್ನ ಮೊಟ್ಟ ಮೊದಲು ಹೇಳಿದ್ರು. ಉಪನಿಷತ್ತುಗಳನ್ನ ನೀವು ಯಾವ್ದಾವುದೋ ವಾಕ್ಯಗಳನ್ನ ತೆಗೆದುಕೊಂಡು ಆ ಕಾಂಟೆಕ್ಸ್ಟ್ ಅನ್ನ ಬಿಟ್ಬಿಟ್ಟು ಮಧ್ಯದ ಒಂದು ವಾಕ್ಯ ಎತ್ಕೊಂಡ್ಬಿಟ್ಟು ಅರ್ಥೈಸ್ಲಿಕ್ಕೆ ಹೋಗ್ಬೇಡಿ. ಮಹಾವಾಕ್ಯಗಳನ್ನ ಬಾದರಾಯಣರು ಅಂದ್ರೆ ವ್ಯಾಸರು ನಮಗೆ ಬ್ರಹ್ಮಸೂತ್ರಗಳ ಮೂಲಕ ಇವು ಮಹಾವಾಕ್ಯಗಳು ಎನ್ನುವಂತಹದ್ದನ್ನ ಹೇಳಿಕೊಟ್ಟಿದ್ದಾರೆ. ಅದನ್ನ ನಾವು ಮಹಾವಾಕ್ಯಗಳಿಗೆ ಉತ್ತರ ವಾಕ್ಯಗಳನ್ನ ಅನ್ವಯಿಸುವಂತಹ ಕೆಲಸ ಆಗಬೇಕು ಅಂತ ಭಗವತ್ಪಾದರು ನಿರ್ಣಯ ಕೊಟ್ಟರು. ಆ ಮಹಾವಾಕ್ಯಗಳು 4. ಇಡೀ ಉಪನಿಷತ್ತಿನಲ್ಲಿ ಪ್ರಧಾನವಾದ 11 ಉಪನಿಷತ್ತುಗಳು, ಅದರಲ್ಲಿ 4 ವಾಕ್ಯಗಳು ಮಹಾವಾಕ್ಯಗಳು ಅಂತ ಕರೀತಾರೆ. ಇಡೀ ಉಪನಿಷತ್ತಿನ ಜಿಸ್ಟ್, ಆಶಯ ಅದರಲ್ಲಿ ಇರ್ತದೆ. ಆ ಮಹಾವಾಕ್ಯಗಳನ್ನ ಯಾವ್ದ್ಯಾವ್ದು ಅಂತ ನೋಡೋದಾದ್ರೆ, ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ತತ್ವಮಸಿ, ಪ್ರಜ್ಞಾನಂ ಬ್ರಹ್ಮ ಎನ್ನುವಂತಹ 4 ಮಹಾವಾಕ್ಯಗಳು. ಅಹಂ ಬ್ರಹ್ಮಾಸ್ಮಿ ಒಂದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬರುವಂತಹ ವಾಕ್ಯ. ಅಹಂ ನಾನು, ನಾನು ಅಂದ್ರೆ ಯಾರು ಅಂತ ನಾವು ಇಷ್ಟೊತ್ತನೆಲ್ಲ ನೋಡಿದ್ವಿ. ಪಂಚಕೋಶಗಳ ಆ ಒಳಗಡೆ ಇರುವಂತಹ ಆನಂದಮಯ ಆತ್ಮಕ್ಕೆ ಆತ್ಮವಾಗಿರುವಂತಹದ್ದು ಅದು ನಾನು. ಮತ್ತೆ ನಾವು ಅವಸ್ಥಾತ್ರಯ ವಿವೇಕ ನೋಡಿದ್ರೆ ಸುಷುಪ್ತಾವಸ್ಥೆಯಲ್ಲಿಯೂ ಇರುವಂತಹದ್ದು, ಅದ್ರಗಡೆ ಹಿಂದೆ ಇರುವಂತಹದ್ದು ಅದು ನಾನು ಅಂತ ನೋಡಿದ್ವಿ. ಕಾರ್ಯ ಕಾರಣ, ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಅಂತ ಹೇಳಿ ನೋಡಿದ್ರೆ ಈ ಉಪಾಧಿ ತ್ರಿತಯಗಳಿಗಂತೂ ಭಿನ್ನವಾಗಿರುವಂತಹದ್ದು ಅದು ನಾನು ಅಂತ ಹೇಳಿದ್ವಿ. ಆ ನಾನು ಬ್ರಹ್ಮವೇ ಆಗಿದ್ದೇನೆ ಅಂತ ಹೇಳ್ತದೆ. ಅದನ್ನೇ ಭಗವತ್ಪಾದರು ಈ 2 ಶ್ಲೋಕದ ಹಿಂದೆ ಏನ್ ಹೇಳಿದ್ರು? ನಾಹಂ ಜೀವ ಪರಾತ್ಮೇತಿ. ಅಂದ್ರೆ ಶಂಕರ ಭಗವತ್ಪಾದರ ವಾಕ್ಯಗಳು ಉಪನಿಷತ್ತಿನ ವಾಕ್ಯಗಳಿಗೆ ನೇರವಾಗಿ ಅನ್ವಯ ಹೊಂದುತ್ತವೆ. ಏನೋ ನನ್ನ ಸಿದ್ಧಾಂತ ನಿಲ್ಲಬೇಕು ಅಂತ ಉಪನಿಷತ್ತು ವಾಕ್ಯಗಳನ್ನ ತಿರುವು ಮುರುವು ಮಾಡಿ ಹಾಗೆ ಹೀಗೆ ಮಾಡಿ ಏನೇನೋ ಇಂಟರ್ಪ್ರಿಟೇಷನ್ ಮಾಡಿಬಿಟ್ಟು ಅದಕ್ಕೆ ಅನ್ವಯಿಸುವಂತಹ ಒಂದು ಸರ್ಕಸ್ ಮಾಡಿಲ್ಲ ಭಗವತ್ಪಾದರು. ನೇರವಾಗಿ ಅನ್ವಯಿಸುವಂತಹದ್ದು ಹೇಳಿದ್ರು. ಅರ್ಥಾತ್ ಉಪನಿಷತ್ತಿನ ಆಶಯವನ್ನೇ ಭಗವತ್ಪಾದರು ತಮ್ಮ ಗ್ರಂಥಗಳಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಅನ್ನೋದನ್ನ ನಾವು ನೋಡಬಹುದು. ಹಾಗೆ ಅಯಂ ಆತ್ಮ ಬ್ರಹ್ಮ ಇಲ್ಲಿಯೂ ಸ್ಪಷ್ಟವಾಗಿ ಹೇಳ್ತಾರೆ. ಈ ಆತ್ಮ ಅಂತ ಏನಿದೆಯಲ್ಲ ಇದು ಬ್ರಹ್ಮ ಅಂತ ಹೇಳಿದ್ರು. 3ನೇ ವಾಕ್ಯ ತತ್ವಮಸಿ, ಛಾಂದೋಗ್ಯದಲ್ಲಿ ಬರುವಂತಹದ್ದು. ಅಯಮಾತ್ಮ ಬ್ರಹ್ಮ ಬರುವಂತಹದ್ದು ಮಾಂಡೂಕ್ಯದಲ್ಲಿ. ತತ್ವಮಸಿ ಬರುವಂತಹದ್ದು ಛಾಂದೋಗ್ಯ ಉಪನಿಷತ್ತಲ್ಲಿ. ತತ್ ತ್ವಂ ಅಸಿ, ಅದು ನೀನು ಆಗಿದ್ದೀಯಾ ಅಂತ. ಅದು ಅಂದ್ರೆ ಇಲ್ಲಿ ಬ್ರಹ್ಮವು, ನೀನು ಬ್ರಹ್ಮವೇ ಆಗಿದ್ದೀಯಾ ಎಂಬುದಾಗಿ ಗುರು ಶಿಷ್ಯನಿಗೆ ಹೇಳುವಂತಹ ಮಾತು. ಕೊನೆಯದಾಗಿ ಪ್ರಜ್ಞಾನಂ ಬ್ರಹ್ಮ, ಪ್ರಜ್ಞಾನ ಅಂದ್ರೆ ಜ್ಞಾನ, ಅದು ಬ್ರಹ್ಮ, ಬ್ರಹ್ಮವು ಜ್ಞಾನಮಯವಾಗಿದೆ, ಜ್ಞಾನ ಸ್ವರೂಪವಾಗಿದೆ, ಜ್ಞಾನ ರೂಪವಾಗಿದೆ, ಜ್ಞಾನವೇ ಆಗಿದೆ ಎನ್ನುವಂತಹದ್ದು. ಇಷ್ಟು ಮಹಾವಾಕ್ಯಗಳ ಬಗ್ಗೆ ತಿಳ್ಕೊಂಡು, ಉಪನಿಷತ್ತಿನ ಯಾವುದೇ ವಾಕ್ಯಗಳನ್ನ ನಾವು ಅರ್ಥೈಸಬೇಕು ಅಂತ ಹೇಳಿದ್ರೆ ಈ ಮಹಾವಾಕ್ಯಗಳ ಅರ್ಥಕ್ಕೆ ವಿರೋಧಿ ಆಗದಂತೆ ಅನ್ವಯ ಮಾಡಬೇಕು, ಅರ್ಥೈಸಬೇಕು. ಇಂಟರ್ಪ್ರಿಟೇಷನ್ ಮಸ್ಟ್ ಗೋ ಆನ್ ಲೈನ್ ವಿತ್ ದೀಸ್ 4 ಮಹಾವಾಕ್ಯಾಸ್. ಈ ಪ್ರಕಾರ ನಾವು ನೋಡ್ಬೇಕು ಎನ್ನುವಂತಹ ಒಂದು ಕ್ರಮ ಹಾಕಿಕೊಟ್ಟಂಥವ್ರು ಭಗವತ್ಪಾದರು. ಅದನ್ನೇ ಈ ಶ್ಲೋಕದಲ್ಲಿ 30ನೇ ಶ್ಲೋಕದಲ್ಲಿ ಹೇಳ್ತಾರೆ. ಮಹಾವಾಕ್ಯೈಹಿ, ಮಹಾವಾಕ್ಯಗಳ ಮೂಲಕ ನಾವೇನ್ ತಿಳ್ಕೊಳ್ಬೇಕು? ಜೀವಾತ್ಮ ಪರಮಾತ್ಮನೋಹ ಐಕ್ಯಂ ವಿದ್ಯಾತ್. ಜೀವಾತ್ಮ ಮತ್ತು ಪರಮಾತ್ಮರ ಐಕ್ಯವನ್ನ, ಅವು ಎರಡು ಒಂದೇ ಅನ್ನೋದನ್ನ ತಿಳಿದುಕೊಳ್ಬೇಕು. ಯಾವ್ದ್ರ ಮೂಲಕ? ಮಹಾವಾಕ್ಯಗಳ ಉಪದೇಶದ ಮೂಲಕ.
ನಾವು ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಪ್ರಜ್ಞಾನಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ ಇವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಆ ನಾಲ್ಕು ವಾಕ್ಯಗಳ ಪುನಃ ಸಾರವನ್ನ ತೆಗೆದ್ರೆ ಏನ್ ಬರುತ್ತೆ? ಜೀವೋ ಬ್ರಹ್ಮ ಇವ ನಾಪರಹ, ಅಷ್ಟು ಬರ್ತದೆ. ಅದನ್ನೇ ಆ ನಾಲ್ಕು ಮಹಾವಾಕ್ಯಗಳ ಮೂಲಕ ಅದನ್ನು ತಿಳ್ಕೊಳ್ಬೇಕು. ಅದನ್ನು ತಿಳಿದುಕೊಳ್ಳೋದಕ್ಕೆ ಮಾಡ್ಬೇಕಾಗಿರೋ ಸಾಧನೆ ಏನು ಅಂದ್ರೆ, ನಾವು ಎಲ್ಲಿಂದ ಶುರು ಮಾಡಿದ್ವಿ? ಆತ್ಮವನ್ನು ತಿಳಿದುಕೊಳ್ಬೇಕು ಅಂತ ಶುರು ಮಾಡಿದ್ವಿ. ಆತ್ಮ ಶಬ್ದ ಶರೀರ ಮನಸ್ಸಿಗೆ, ಬುದ್ಧಿಗೆ, ಮಾತುಗಳಿಗೆ ನಿಲುಕುವಂತಹದ್ದಲ್ಲ. ಇತರ ವಿಷಯಗಳಂತೆ ವೃತ್ತಿ ರೂಪದಲ್ಲಿ ಇಲ್ಲಿ ಬರೋದಿಲ್ಲ. ಹೇಗ್ರಿ ತಿಳ್ಕೊಳ್ಬೇಕು ಅಂತ ಪ್ರಶ್ನೆ ಕೇಳಿದ್ವಿ ತಾನೆ. ಆ ಪ್ರಶ್ನೆಗೆ ಉತ್ತರ ಏನು ಅಂತ ಹೇಳಿದ್ರೆ ಈ ವಾಕ್ಯ, ಈ ಶ್ಲೋಕದ ಮೊದಲ ಪೂರ್ವಾರ್ಧ. ನಿಷಿದ್ಧ ನಿಖಿಲೋಪಾಧೀನ ನೇತಿ ನೇತೀತಿ ವಾಕ್ಯತಃ. ಎಲ್ಲ ಉಪಾಧಿಗಳನ್ನ ನಾನು ಬಿಡ್ತಾ ಬಿಡ್ತಾ ಬರ್ಬೇಕು, ನಿಷೇಧ ಮಾಡಬೇಕು. ಉಪಾಧಿ ಅಂದ್ರೇನು ಈಗಾಗಲೇ ನಿಮಗೆ ಗೊತ್ತು. ಯಾವುದು ನಿರ್ಗುಣವಾಗಿರುತ್ತದೆಯೋ ಅದನ್ನ ತಿಳಿದುಕೊಳ್ಳೋದಕ್ಕೆ ಬಳಸುವಂತಹದ್ದು ಒಂದು ಉಪಾಧಿ ಅಂತ ಗುರುತಿಸೋದಕ್ಕೆ. ಆ ಉಪಾಧಿಗಳನ್ನ ನಾವು ಬಿಡ್ತಾ ಬಿಡ್ತಾ ಬರಬೇಕು. ಹೇಗ್ ಬಿಡಬೇಕು? ನೇತಿ ನೇತಿ, ಇದಲ್ಲ 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 ಅಂತ. ಅಂದ್ರೆ ಏನರ್ಥ? ನಾವು ಯಾವುದೋ ಒಂದು ವಿಷಯವನ್ನ ನಮ್ಮ ಬುದ್ಧಿ ವೃತ್ತಿನಲ್ಲಿ ಬಂದ್ರೆ ಇದು ಬ್ರಹ್ಮ ಅಲ್ಲ ಬಿಡು, ಇದು ಆತ್ಮ ಅಲ್ಲ ಬಿಡು ಅಂತ ನಾವು ಪಕ್ಕಕ್ಕೆ ಸರಿಸ್ಬೇಕು. ಅಂದ್ರೆ ಏನರ್ಥ? ಏನೇನೇನೇನೇನೇನೇನ್ ನೋಡ್ತೀವಿಯೋ ಎಲ್ಲ ವಿಷಯಗಳು, ವಿಷಯ ಕೋಟಿ, ಅದು ಶಬ್ದ ಸ್ಪರ್ಶ ರೂಪ ರಸಗಂಧಾತ್ಮಕವಾಗಿರುವಂತಹ ವಿಷಯ ಕೋಟಿಗಳು, ಅವೆಲ್ಲವೂ ಇಂದ್ರಿಯ ಮೂಲಕ ಬರುವುದರಿಂದ ಅವು ವೃತ್ತಿ ರೂಪ ಜ್ಞಾನ ಉಂಟು ಮಾಡೋದೆ. ಆದ್ರಿಂದ ನೇತಿ ನೇತಿ ಅವನು ಬಿಡಬೇಕು ಅನ್ನೋದೇ ಆದೇಶ. ಆದ್ರಿಂದ ಇದನ್ನ ಹೇಗೆ ಹೇಳಿದ್ರು ಉಪನಿಷತ್ತಿನಲ್ಲಿ? ಅಸ್ಥೂಲಂ ಅನಣು ಅಹ್ರಸ್ವಂ ಅದೀರ್ಘಂ. ಅದು ದಪ್ಪದಾಗಿಲ್ಲ, ಚಿಕ್ಕದಾಗಿಲ್ಲ, ದೊಡ್ಡದಾಗಿಲ್ಲ, ಅಣುವಾಗಿಲ್ಲ. ಏನಂದ್ರೆ ಈ ಕಪ್ಪಾಗಿದೆಯಾ? ಕಪ್ಪು ಇಲ್ಲ. ಹೋಗ್ಲಿ, ತೂತು ಅಲ್ಲ, ಗಾಯವೂ ಅಲ್ಲ ಅಂತ ನಾವು ಏನ್ ತೋರಿಸಿದ್ರೆ ಅದಲ್ಲ 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 ಅಂತ ಹೇಳ್ಕೊಂಡು ಬಂದ್ರು ಉಪನಿಷತ್ತಿನಲ್ಲಿ. ಯಾಕೆ ಹಾಗೆ ಹೇಳಿದ್ರು ಅಂತ ಹೇಳಿದ್ರೆ, ಆತ್ಮ ಯಾವುದೇ ವಿಕಾರ ರೂಪದಲ್ಲಿ ಕಾಣಿಸುವಂತಹದ್ದಲ್ಲ. ಆದ್ರಿಂದ ಅವಿಕಾರಿ ಆಗಿರೋದ್ರಿಂದ ನಾವು ಮಾಡ್ಬೇಕಾಗಿರೋದೇನು? ಯಾವ್ದ್ಯಾವ್ದು ಇಂದ್ರಿಯ ವಿಷಯಗಳ ಮೂಲಕ ನಮಗ್ ಸಿಗುತ್ತದೆಯೋ, ಬುದ್ಧಿವೃತ್ತ ರೂಪದಲ್ಲಿ ಬರ್ತದೆಯೋ ಅದನ್ನ ನಾವು ಕೈ ಬಿಡ್ತಾ ಹೋಗ್ಬೇಕು. ಕೈ ಬಿಡ್ತಾ ಹೋಗ್ಬೇಕು ಅಂದ್ರೇನು? ಅದರ ಮೇಲೆ ನೆಟ್ಟಿರುವಂತಹ ನಮ್ಮ ದೃಷ್ಟಿ, ಅದರ ಮೇಲೆ ಇರುವಂತಹ ನಮ್ಮ ಮನಸ್ಸು, ಅದನ್ನ ಹಿಂಪಡಿಬೇಕು ವಾಪಸ್. ಅದ್ರ ಮೇಲೆ ಇರುವಂತಹ ನಮ್ಮ ಮನಸ್ಸು ಹಿಂಪಡಿಬೇಕು. ಓಹೋ, ಇದು ವೃತ್ತಿಗೆ ಸಿಗ್ತಾ ಇದೆಯೋ ಅಂದ್ರೆ ಇದು ಬ್ರಹ್ಮ ಅಲ್ಲ ಬಿಡು, ಅದನ್ನ ಹಾಗಿದ್ರೆ ನಂಗೆ ಹಾಕ್ಬೇಕು, ನಂಗದು ಬೇಡ ಅಂತ ಎಲ್ಲ ವಿಷಯಗಳನ್ನ ನಾವು ನೇತಿ ನೇತಿ ಅದಲ್ಲ ಅದಲ್ಲ ಅಂತ ಹೇಳಿ ಬಿಡ್ತಾ ಬಿಡ್ತಾ ಹೋಗ್ಬೇಕು. ಉದಾಹರಣೆಗೆ ಒಬ್ರು ಯಾರೋ ಹೇಳಿರ್ತಾರೆ ನೋಡಿ, ಇಲ್ಲಿ ನಿಮಗೆ ಮಧ್ಯಾಹ್ನ ಸುಮಾರು ಒಂದು 1 ಗಂಟೆ 2 ಗಂಟೆ ಸುಮಾರಿಗೆ, 1 ರಿಂದ 2 ಗಂಟೆ ಮಧ್ಯದಲ್ಲಿ ಒಂದು ಹಸು ಬರ್ತದೆ. ಬಹಳ ಪುಣ್ಯಕಾರಿ ಹಸು ಅದು. ಆ ಹಸುವಿಗೆ ಹಣೆ ಮೇಲೊಂದಿಷ್ಟು ಕಪ್ಪು ಮಚ್ಚೆ, ಕಾಲ್ ಮೇಲೊಂದಿಷ್ಟು ಕಪ್ಪು ಮಚ್ಚೆ ಮತ್ತು ಪುಚ್ಛದಲ್ಲಿ ಒಂದಿಷ್ಟು ಕಪ್ಪು ಮಚ್ಚೆ, ಮಿಕ್ಕಿದೆಲ್ಲ ಕಡೆ ಬೆಳಗಿದೆ. ಅಂತಹ ಅದು ವಿಶೇಷವಾದ ಹಸು. ಆ ಹಸು ಬಂದ್ರೆ ತಕ್ಷಣ ನೀನು ಆ ಹಸುವಿಗೆ ಪೂಜೆ ಮಾಡು, ಅದರಿಂದ ನಿಂಗೆ ಕಲ್ಯಾಣ ಆಗುತ್ತೆ ಅಂತ ಯಾರೋ ಒಬ್ರು ಸತ್ಪುರುಷರು ಒಬ್ಬ ಗೃಹಸ್ಥನಿಗೆ ಹೇಳಿದರು. ಅವನೇನ್ ಮಾಡ್ತಾನೆ? ಯಾವುದರಲ್ಲಿ ಈ ಲಕ್ಷಣ ಕಾಣೋದಿಲ್ವೋ ಅದನ್ನ ಅವನ್ ಬಿಡ್ತಾ ಬಿಡ್ತಾ ಹೋಗ್ತಾನೆ. ಅದ್ರ ಕಡೆ ಗಮನ ಇಲ್ಲ ಅವನಿಗೆ, ಅದ್ರ ಕಡೆ ಬಿಡ್ತಾ ಬಿಡ್ತಾ ಹೋಗ್ತಾನೆ. ಇದರಲ್ಲಿ ಕಪ್ಪು ಆಕಳು ಬಂತ, ಕಪ್ಪು ಹಸು ಬಂತ, ಸರಿ ಇದಲ್ಲ ಅಂತ ಪಕ್ಕಕ್ಕೆ ಸರಿಸ್ತಾನೆ. ಇನ್ನೊಂದೇನ್ ಬಂತು? ಕೆಂಪನೆ ಹಸು ಬಂತು, ಅದು ಅಲ್ಲ. ತೀರಾ ಬೆಳಗಾಗಿದೆ, ಹಣೆ ಮೇಲೆ ಮಚ್ಚೆನೂ ಇಲ್ಲ, ಕಾಲ್ ಮೇಲೂ ಇಲ್ಲ, ಆ ಹಸು ಬೇಕಾ? ಅದು ಅಲ್ಲ ಅಂತ ಹೇಳಿ ಆ ಲಕ್ಷಣದಿಂದ ಕೂಡಿರುವಂತಹದ್ದು ಬರೋವರೆಗೂ ಅದಲ್ಲ ಅಂತ ಹೇಳಿ ಬಿಡ್ತಾ 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 ಹೋಗ್ತಾನೆ. ಹೌದಾ? ಹಾಗೇನೆ ನಾವು
ಬುದ್ಧಿವೃತ್ತಿಯಲ್ಲಿ ನಮಗ್ ಸಿಕ್ತು ಅಂದ್ರೆ ಇದು ಆತ್ಮ ಅಲ್ಲ ಅಂತ ಬಿಡ್ತಾ ಹೋಗ್ಬೇಕು. ಇದುವೇ ನೇತಿ ನೇತಿ ಅನ್ನುವಂತಹ ಒಂದು ಮಾರ್ಗ, ಒಂದು ಕ್ರಮ. ಇದಲ್ಲ 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 ಅಂತ ನೋಡ್ತಾ ನೋಡ್ತಾ ಹೋಗುವಂತಹದ್ದು. ಹಾಗೆ ಮಾಡ್ಬೇಕಾಗಿರೋದೇ ನಾವು ಸಾಧನೆ. ಇದು ಹೇಳಿದಷ್ಟು ಸುಲಭವಲ್ಲ. ಇದಲ್ಲ ಇದಲ್ಲ ಅಂತ ಹೇಳಿ ಬಿಡ್ಬೇಕು ಅಂತ ಹೇಳಿದ್ರೆ ಏನೇನ್ ಬಿಡ್ಬೇಕು, ಬಹಳ ಎಲ್ಲವನ್ನೂ ಬಿಡ್ಬೇಕಾಗ್ತದೆ. ಶರೀರದ ಮೇಲಿರೋ ವ್ಯಾಮೋಹ, ಮನಸ್ಸು, ಶರೀರಕ್ಕೆ ಸಂಬಂಧಪಟ್ಟಿರುವಂತಹದ್ದು, ಜೊತೆಗೆ ನಾನು ಮಾಡುವಂತಹ ಆರಾಧನೆ ಮಾಡುವಂತಹ ವಿಗ್ರಹಗಳು, ಅದ್ರ ಮೇಲಿರುವಂತಹ ಭಕ್ತಿ, ಎಲ್ಲವನ್ನೂ ಒಂದೊಂದಾಗಿ ಬಿಡ್ಬೇಕಾಗ್ತದೆ. ನಾವು ನಿರ್ವಾಣ ಷಟ್ಕದಲ್ಲಿ ಭಗವತ್ಪಾದರು ಹೇಳಿದ್ದಲ್ಲಿ ನೋಡ್ತೀವಲ್ಲ, ನಮ್ಮ ಮಂತ್ರನ್ನೋ ಯಂತ್ರಂ ಅಂತ, ಅದ್ರಲ್ಲಿ ಅಹಂ ನಿರ್ವಿಕಲ್ಪೋ ಅಂತ ಬೇರೆ ಬೇರೆ ಶ್ಲೋಕ ರೂಪಗಳಲ್ಲಿ ಭಗವತ್ಪಾದರು ಇದನ್ನ ಅನೇಕ ಕಡೆ ಹೇಳಿದ್ದಾರೆ. ದೇವಿ ಅಪರಾಧ ಕ್ಷಮಾಪಣಾ ಸ್ತೋತ್ರದಲ್ಲಿ, ನಿರ್ವಾಣ ಷಟ್ಕದಲ್ಲಿ. ಹೀಗೆ ನಾನದಲ್ಲ, ಇದು ವೇದ ಅಲ್ಲ ನಾನು, ಮಂತ್ರ ಅಲ್ಲ ನಾನು, ತೀರ್ಥಕ್ಷೇತ್ರ ಅಲ್ಲ ನಾನು ಅಂತೆಲ್ಲ ಹೇಳಿದ್ರೆ ಅಷ್ಟನ್ನೆಲ್ಲ ಇದು ನೇತಿ 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 ಅಂತ ಹೇಳಿ ಬಿಡ್ಕೊಂಡು ಹೋಗ್ಬೇಕು. ಅದು ನಾವು ಮಾಡ್ಬೇಕಾಗಿರೋ ಸಾಧನೆ. ಅದೆಲ್ಲವೂ ಬಿಟ್ಟಾಗ ಒಂದು ನನ್ನ ಹತ್ರ ಉಳಿದಿರ್ತದೆ, ಅದುವೇ ನಾನು, ಅದುವೇ ಆತ್ಮ ಅನ್ನೋದಂತ ಹೇಳ್ತೀವಿ. ನಮ್ಮ ಕಡೆ ನಾವು ಮೂಲವಾಗಿ ನೆನ್ಪಿಟ್ಕೊಳ್ಬೇಕಾಗಿರೋದೇನು, ಆತ್ಮ ಪರಮಾತ್ಮ ಬೇರೆ ಬೇರೆ ಅಲ್ಲ. ಮಹಾವಾಕ್ಯ ತತ್ವಮಸ್ಯಾದಿ ಮಹಾವಾಕ್ಯಗಳಿಂದ ನಾವು ತಿಳಿದುಕೊಂಡಿದ್ದೇನು, ಜೀವಾತ್ಮ ಪರಮಾತ್ಮನೋಹ ಐಕ್ಯಂ, ಜೀವಾತ್ಮ ಮತ್ತು ಪರಮಾತ್ಮನ ಐಕ್ಯವನ್ನ ನಾವು ನೋಡಿದ್ವಿ. ಆ ಐಕ್ಯವನ್ನ ನೆನಪಲ್ಲಿಟ್ಕೊಂಡು ನಾನು ಆ ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಅಂತ ನೆನಪಲ್ಲಿಟ್ಕೊಂಡು, ಇಲ್ಲಿರೋದು ಈ ವಿಷಯಗಳಿಂದ ಇಂದ್ರಿಯಗಳ ಮೂಲಕ ಏನೇನು ವೃತ್ತಿಜ್ಞಾನ ಮೂಲಕ ಏನೇನೇನೇನೇನು ಬರ್ತದೆ ಅದನ್ನೆಲ್ಲವನ್ನ ಬಿಡ್ತಾ ಹೋಗ್ಬೇಕು. ಆವಾಗ ಆತ್ಮ ಇದೆಲ್ಲವನ್ನು ಬಿಟ್ಟಾಗ ಉಳಿದಿದ್ದೇನು, ಅದು ಆತ್ಮ ಅಂತ ಅದು ಸ್ವತಃ ಸಿದ್ಧವಾಗಿರುತ್ತದೆ, ಗಾಢ ನಿದ್ರೆಯ ಥರ. ಅದುವೇ ನಾವು ಮಾಡಬೇಕಾಗಿರುವಂತಹ ಸಾಧನೆ. ನೇತಿ ನೇತೀತಿ ವಾಕ್ಯತಃ, ನೇತಿ ನೇತಿ ಎಂಬ ವಾಕ್ಯದಿಂದ ನಿಖಿಲ ಉಪಾಧೀನ ನಿಷಿದ್ಧ, ಎಲ್ಲ ಉಪಾಧಿಗಳನ್ನ ಬಿಡ್ತಾ ಹೋಗ್ಬೇಕು. ಹಾಗೆ ಬಿಟ್ಟ ಮೇಲೆ ಉಳಿದಿರೋದೇನೋ ಅದುವೇ ನಾನು. ಆ ನಾನು ಏನಿದೆಯಲ್ಲ ಅದು ಪರಮಾತ್ಮನಕ್ಕಿಂತ ಬೇರೆ ಅಲ್ಲ ಅನ್ನೋದು ಫೈನಲ್ ಡಿಸಿಷನ್. ಉಳಿದಿರೋದಷ್ಟೇ ನಾನು ಅಂತ ಹೇಳಿದಾಗ ಇನ್ನು ಒಂಚೂರು ದ್ವೈತ ಉಳಿದಿರ್ತದೆ. ಈ ಇಂದ್ರಿಯಗಳಿಗೆ ಸಿಗುವಂತಹ ಎಲ್ಲ ವಿಷಯಗಳು ಅಲ್ಲ, ಉಳಿದಿರೋದು ನಾನು ಅನ್ನೋ ಆತ್ಮ, ಪರಮಾತ್ಮ ಇನ್ನೊಬ್ನು ಬೇರೆ ಇದ್ದಾನೆ ಅಂತ ಉಳಿಯುತ್ತೆ. ಅದೂ ಉಳಿಕೂಡುದು. ಆ ಪರಮಾತ್ಮನಿಗಿಂತ ಈ ಆತ್ಮ ಬೇರೆ ಅಲ್ಲ ಅಂದ್ರೆ ಆತ್ಮ ಮತ್ತು ಪರಮಾತ್ಮನ ಐಕ್ಯತೆಯನ್ನ ನಾವು ನೆನಪಲ್ಲಿಟ್ಕೊಳ್ಬೇಕು. ಅದು ಹೇಳಿರುವಂತಹದ್ದು ಉಪದೇಶ. ಮೊದಲನೇ ಹಂತದಲ್ಲಿ ನೇತಿ ನೇತಿ ಅನಾತ್ಮ ವಸ್ತುಗಳ ಕಡೆ ಇರುವಂತಹ ಗಮನ ಬಿಡಬೇಕು. ಎರಡನೇ ಹಂತದಲ್ಲಿ ಆತ್ಮವು ಬ್ರಹ್ಮಕ್ಕಿಂತ ಬೇರೆ ಅಲ್ಲ, ಜೀವಾತ್ಮ ಪರಮಾತ್ಮನ ಐಕ್ಯ ಅನ್ನೋದು ನೆನ್ಪಿಡ್ಬೇಕು ಅಂತ ಇದುವೇ ನಾವು ಮಾಡಬೇಕಾಗಿರುವಂತಹ ಸಾಧನೆ. ಈ ಜೀವಾತ್ಮ ಪರಮಾತ್ಮಗಿಂತ ಬೇರೆ ಅಲ್ಲ ಅನ್ನೋದನ್ನ ನೆನ್ಪಿಡೋದಕ್ಕೆ ನಮ್ಗೆ ಯಾವ ಸಹಾಯ ಆಗ್ತವೆ, ಮಹಾವಾಕ್ಯಗಳು ಸಹಾಯವಾಗ್ತವೆ. ಮುಂದಿನ ಶ್ಲೋಕದಲ್ಲಿ ಆವಿದ್ಯಕಂ ಶರೀರಾದಿ ದೃಶ್ಯಂ ಬುದ್ಬುಧವತ್ ಕ್ಷರಂ ಏತದ್ವಿಲಕ್ಷಣಂ ವಿದ್ಯಾದ್ ಅಹಂ ಬ್ರಹ್ಮೇತಿ ನಿರ್ಮಲಂ. ನೋಡಿ, ಈ ಶ್ಲೋಕದಲ್ಲೂ ಅಹಂ ಬ್ರಹ್ಮ, ನಾನೇ ಬ್ರಹ್ಮ ಎಂಬುದಾಗಿ ನೆನಪು. ಶರೀರಾದಿ ದೃಶ್ಯಂ, ದೃಶ್ಯ ಅನ್ನೋ ಪದ ಇಲ್ಲಿ ಹೈಲೈಟ್. ದೃಶ್ಯ ಅಂದ್ರೆ ಕಾಣ ಸಿಗುವಂತಹದ್ದು. ಕಾಣ ಸಿಗುವಂತಹದ್ದು ಅಂದ್ರೆ ಏನರ್ಥ, ಶ್ರೋತ್ರೇಂದ್ರಿಯಕ್ಕೆ ವಿಷಯ. ಇಂದ್ರಿಯಗಳಲ್ಲಿ ಪ್ರಧಾನವಾದ ಇಂದ್ರ ಶ್ರೋತ್ರೇಂದ್ರಿಯ ಆಗಿರೋದ್ರಿಂದ, ಶ್ರೋತ್ರೇಂದ್ರಿಯಕ್ಕೆ ವಿಷಯ ದೃಶ್ಯ ಅಂತ ಹೇಳಿರೋದ್ರಿಂದ ಪ್ರಾಧಾನ್ಯತೆಯನ್ನು ತೆಗೆದುಕೊಂಡು ಇಡೀ ಇಂದ್ರಿಯಗಳಿಗೆ ಹೇಳಿದ ಮಾತು ಅಂತ ನಾವು ಅನ್ವಯ ಮಾಡ್ಕೊಳ್ಬೇಕು. ಯಾವ ರೀತಿ ಒಂದು ಕ್ಲಾಸ್ಗೆ ಕರೀಬೇಕು ಅಂತ ಹೇಳಿದ್ರೆ ಆ ಕ್ಲಾಸಿನ ಟೈಟಲ್ ಅಥವಾ ಆ ಕ್ಲಾಸ್ ಲೀಡರ್, ಮಾನಿಟರ್ ಅವನನ್ನ ಕರೆದು ಕೂಗಿದ್ರೆ ಇಡೀ ಕ್ಲಾಸ್ ಎಲ್ಲವೂ ಬರ್ತದೆಯೋ ಹಾಗೆ ಇಂದ್ರಿಯಗಳ ಸಮೂಹಗಳಲ್ಲಿ ಪ್ರಧಾನವಾಗಿರುವಂತಹ ಶ್ರೋತ್ರೇಂದ್ರಿಯದ ಬಗ್ಗೆ ಹೇಳಿದ್ರೆ ಇಡೀ ಇಂದ್ರಿಯವನ್ನ ನಾವು ತಿಳ್ಕೊಳ್ಬೇಕು ಅನ್ನೋದು ಶಾಸ್ತ್ರದ ಅಪೇಕ್ಷೆ. ಹಾಗೆ ದೃಶ್ಯಂ, ನಮ್ಗೆ ಏನೇನೇನೇನೆಲ್ಲ ಕಾಣ್ತದೆ ಅಲ್ಲ, ಇದು
ಶರೀರಾದಿ, ಶರೀರ ಮೊದಲಾದಗಳು. ಶರೀರ ಅಂದ ತಕ್ಷಣ ನಮ್ ಶರೀರ ಅಂತೇನು ಇಟ್ಕೊಳ್ಬೇಕಾಗಿಲ್ಲ. ಏನೇನೇನೇನ್ ಕಾಣ್ತದೆ ಅದೆಲ್ಲವೂ ಒಂದ್ ರೀತಿ ಶರೀರವೇನೆ. ಅದು ಬುದ್ಬುಧವತ್ ಕ್ಷರಂ, ನೀರಿನ ಮೇಲೆ ಇರುವ ಗುಳ್ಳೆಯಂತೆ ನಾಶವಾಗಬಲ್ಲದ್ದು, ನಾಶವಾಗುವಂತಹದ್ದು. ದೃಷ್ಟಾಂತ ನೋಡಿ ಹೇಗಿದೆ, ಬುದ್ಬುಧವತ್, ನೀರಿನ ಮೇಲೆ ಇರೋ ಗುಳ್ಳೆಯಂತೆ ಅಂತ ಕೊಟ್ಟಿದ್ದಾರೆ. ಏನ್ರಿ ನೀರಿನ ಮೇಲೆ ಇರೋ ಗುಳ್ಳೆ ಹೀಗ್ ಬಂದ್ ಹೀಗ್ ಹೋಗ್ಬಿಡ್ತದೆ, ನಮ್ ಜೀವನ ಅಷ್ಟು ಕ್ಷಣಿಕ ಆಗ್ತದೇನು ಅಂತ ಪ್ರಶ್ನೆ. ಈ ಯಾಕೋ ಇದು ಉಪಮಾ ದೃಷ್ಟಾಂತ ಅಷ್ಟು ಸೂಟ್ ಆಗೋದಿಲ್ವಲ್ಲ. ಜೀವನ 100 ವರ್ಷ, ನೀರಿನ ಗುಳ್ಳೆ ಇರುವಂತದ್ದು ಹೀಗ್ ಬಂದು ಹೀಗೆ ಹೋಗುತ್ತೆ, ಅಷ್ಟು ಕ್ಷಣಿಕ ಜೀವನ ಏನು? ನಮ್ ಜೀವನಕ್ಕೆ ಆ ನೀರಿನ ಗುಳ್ಳೆ ಉದಾಹರಣೆ ಅಷ್ಟೊಂದು ಸರಿ ಆಗೋದಿಲ್ವಲ್ಲ ಅಂತ ಮನಸ್ಸಿಗೆ ಬರಬಹುದು. ಉತ್ತರ ಏನ್ ಗೊತ್ತೇನು ಇದಕ್ಕೆ? ಸೃಷ್ಟಿಯ ಬಗ್ಗೆ ಇರುವಂತಹ ಒಂದು ಕಾಲಗಣನೆಯನ್ನು ನಾವು ತೆಗೆದುಕೊಂಡ್ರೆ, ಇಡೀ ಸೃಷ್ಟಿಯ ಕಾಲಗಣನೆಯನ್ನ ಇಟ್ಕೊಂಡಾಗ ನಮ್ಮ ಜೀವನದ ಇಡೀ 100 ವರ್ಷ ನೀರಿನ ಮೇಲೆ ಗುಳ್ಳೆ ಥರಾನೇ ಅದು. ಸುಮ್ನೆ ಒಂದು ಲೆಕ್ಕಾಚಾರ ತಿಳಿದುಕೊಳ್ಳಿ. ನಾವು ಯುಗಾದಿ ಬಂತು, ಇನ್ನೇನು ಯುಗಾದಿ ಬಂದಾಗ ಪಂಚಾಂಗ ಶ್ರವಣ ಮಾಡ್ತೀವಿ. ಆ ಪಂಚಾಂಗ ಶ್ರವಣ ಮಾಡುವಾಗ ಮೊದಲನೇ ಮಾತನ್ನೇ ಹೇಳ್ತಾರೆ ಅಲ್ಲಿ, ಆ ಜಗದುತ್ಪತ್ತಿ ಸ್ಥಿತಿ ಕಾಲ, ಉತ್ಪತ್ತಿ ಸ್ಥಿತಿ ಲಯ ಹೇತೋಹೋ ಆದಿನಾರಾಯಣಸ್ಯ ನಾಭಿ ಕಮಲೋದ್ಭವಸ್ಯ ಚತುರ್ಮುಖ ಬ್ರಹ್ಮಣಃ ಪೂರ್ಣಾಯುಷ್ಯತಂ ವರ್ಷಂ. ಬ್ರಹ್ಮದೇವನಿಗೆ ಪೂರ್ಣ ಆಯಸ್ಸು 100 ವರ್ಷ ಅಂತ. ಬ್ರಹ್ಮದೇವನಿಗೆ 100 ವರ್ಷ ಅಂತ ಹೇಳಿದ ಮೇಲೆ ಯಾವತ್ತಾದ್ರೂ ಒಂದ್ ದಿವ್ಸ ಮುಗಿಯೋದು. 100 ವರ್ಷದ ಪ್ರಮಾಣ ಹೇಗೆ ಅಂತ ಹೇಳಿದ್ರೆ ಸಿಂಪಲ್, 365 ದಿವಸಗಳಾದ ಮೇಲೆ 3 ವರ್ಷ, 100 ವರ್ಷ ಅವನಿಗೆ. ಹಾಗಿದ್ಮೇಲೆ ಮತ್ತೆ ಅವನ ದಿವಸಗಳೆಷ್ಟು, ದಿವಸದ ಪ್ರಮಾಣ ಎಷ್ಟು? ನಮ್ಮ ದಿವಸದ ಪ್ರಮಾಣ ಏನು? ಒಂದು ಬಾರಿ ಸೂರ್ಯ ಚಂದ್ರ ಭೂಮಿಗೆ ಒಂದು ಬಾರಿ ಸುತ್ತ ಹಾಕಿದ್ರೆ ಅದಕ್ಕೆ 1 ದಿವಸದ ಪ್ರಮಾಣ, ಅಥವಾ ಭೂಮಿ ತನ್ನಂತಾನು ಒಂದು ಬಾರಿ ಪ್ರದಕ್ಷಿಣೆ ಹಾಕೊಂಡ್ರೆ 1 ದಿನಕ್ಕೆ ಸಮಾನ. ಹೀಗೆ ನಾವು ಹೇಳ್ತೀವಿ. ಅಂದ್ರೆ ಸಾಧಾರಣವಾಗಿ 24 ಗಂಟೆ. ಆದ್ರೆ ಆ ಬ್ರಹ್ಮದ, ಚತುರ್ಮುಖ ಬ್ರಹ್ಮನ 1 ದಿನದ ಪ್ರಮಾಣ ಎಷ್ಟು ಗೊತ್ತೇನು? ಚತುರ್ಯುಗ ಸಹಸ್ರಾಣಿ ಬ್ರಹ್ಮಣೋ ದಿನಮುಚ್ಚತೆ ಅಂತ ಹೇಳ್ತಾರೆ. 4 ಯುಗಗಳು 1000 ಬಾರಿ ಬಂದು ಹೋದ್ರೆ ಬ್ರಹ್ಮನಿಗೆ 1 ದಿನಮಾನ. ಅದು ಅಷ್ಟೇ ಪ್ರಮಾಣದ ರಾತ್ರಿಮಾನವೂ ಇರುತ್ತದೆ. ಇವಾಗ ಈ ಚತುರ್ಯುಗಗಳು 1000 ಬಾರಿ ಬಂದು ಹೋದ್ರೆ ಎಷ್ಟು ವರ್ಷ ಆಗತ್ತೆ ಅಂತ ನೋಡ್ಬೋದು, ಕ್ಯಾಲ್ಕುಲೇಷನ್ ಮಾಡಬಹುದು. ಸಿಂಪಲ್. ಏನು, ಚತುರ್ಯುಗಗಳು ಇವುಗಳ ಒಟ್ಟು ಪ್ರಮಾಣ ಎಷ್ಟು? ಕಲಿಯುಗದ ಪ್ರಮಾಣ ತೀರಾ ಕಡಿಮೆ ಇರುವಂತಹದ್ದು 4,32,000 ವರ್ಷ. ಅದಕ್ಕೆ 2ರಷ್ಟು ದ್ವಾಪರ ಯುಗ, ಕಲಿಯುಗಕ್ಕೆ 3ರಷ್ಟು ತ್ರೇತಾಯುಗ, ಕಲಿಯುಗಕ್ಕೆ 4ರಷ್ಟು ಕೃತಯುಗ. ಎಲ್ಲವನ್ನೂ ಸೇರಿಸಿದ್ರೆ 4 3 7 2 9, ಕಲಿಯುಗ 1 10. ಅಂದ್ರೆ ಕಲಿಯುಗದ 10 ಪಟ್ಟು ಪ್ರಮಾಣ 4 ಯುಗಗಳು 1 ಬಾರಿ ಸೇರಿದ್ರೆ ಆಗತ್ತೆ ಅಂತ. ಅಂದ್ರೆ ಕಲಿಯುಗದ ಪ್ರಮಾಣ 4,32,000 ವರ್ಷ, ಅದ್ರ 10 ಪಟ್ಟು ಅಂದ್ರೆ 43,20,000 ವರ್ಷ. ಇದು ಒಂದು ಮಹಾಯುಗ. 4 ಯುಗಗಳು 1 ಬಾರಿ ಬಂದೋದ್ರೆ ಅದಕ್ಕೆ ಮಹಾಯುಗ ಅಂತ ಹೆಸರು. ಇಂತಹ 1000 ಮಹಾಯುಗಗಳು ಬ್ರಹ್ಮನ 1 ದಿನಮಾನ, 12 ಗಂಟೆ ಅಂತ. ಈ ಬ್ರಹ್ಮನ ದಿನಮಾನ ಅಂದ್ರೆ ಏನರ್ಥ? 43,20,000 ಇಂಟು 1000 ಅಂದ್ರೆ ಈಗಾಗಲೇ 43,20,000, 432 ಎದುರುಗಡೆ 4 ಸೊನ್ನೆಗಳಿದಾವೆ. ಇಂಟು 1000 ಮಾಡಿದ್ರೆ ಇನ್ನೂ 3 ಸೊನ್ನೆಗಳು ಸೇರಿಕೊಳ್ಳುತ್ತವೆ. ಸರಳ ಭಾಷೆಯಲ್ಲಿ ಹೇಳೋದಾದ್ರೆ 432 ಇಂಟು 10 ಮೇಲೆ 7, 10⁻⁷ ಅಷ್ಟು ವರ್ಷ. ಅದು ಬ್ರಹ್ಮನ 1 ದಿನ. ಬ್ರಹ್ಮನ ಆ 1 ದಿನದಲ್ಲಿ 1 ಸೃಷ್ಟಿಯ, ಅದಕ್ಕೆ ಕಲ್ಪ ಅಂತ ಹೆಸರು. ಅದರಲ್ಲಿ ಈ ಕಲ್ಪದ ಸೃಷ್ಟಿಯಾಗಿ, ಸ್ಥಿತಿಯಾಗಿ, ಲಯ ಆಗಿ ಹೋಗುತ್ತೆ. ಹಾಗಾಗಿ 1 ದಿನದಲ್ಲಿ 1 ಕಲ್ಪಗಳು ಏರ್ಪಡ್ತವೆ. ಅರ್ಥಾತ್ 1 ದಿನದಲ್ಲಿ 1 ಸೃಷ್ಟಿ, ಸ್ಥಿತಿ, ಲಯ, 1 ಸೃಷ್ಟಿ ಉಂಟಾಗಿ ಹೋಗ್ತವೆ. ಆ ಲೆಕ್ಕಾಚಾರದಲ್ಲಿ ಈಗಿರುವ ಬ್ರಹ್ಮನಿಗೆ 50 ವರ್ಷಗಳಾಗಿ ಹೋಗಿದ್ದಾವೆ. 50
ವರ್ಷಗಳು ಆಗೋಗಿದ್ದಾವೆ. 360 ಗುಣಿಲೆ 50 ಅಷ್ಟು ದಿವಸಗಳು ಆಗೋಗಿದ್ದಾವೆ ಇವಾಗ. ಅಂದ್ರೆ ಅಷ್ಟು ಸೃಷ್ಟಿಗಳು ಆಗೋಗಿದ್ದಾವೆ. ಈ ಬ್ರಹ್ಮನಿಗೆ ಅದು, ಈ ಬ್ರಹ್ಮ ಮುಗಿದ್ಮೇಲೆ ಇನ್ನೊಂದು ಬ್ರಹ್ಮ ಬರ್ತಾನೆ, ಅವನಿಗೆ 100 ವರ್ಷ ಮುಗಿದ್ಮೇಲೆ ಎಷ್ಟಿದ್ದಾರೆ, ಎಷ್ಟೋ ಇದ್ದಾರೆ. ಮುಂದಿನ ಕಲ್ಪದಲ್ಲಿ ಮುಂದೆ ಯಾರು ಬ್ರಹ್ಮನಾಗಿ ಹುಟ್ಟಬೇಕು ಅನ್ನುವಂತಹದ್ದು ಅವರವರ ಪುಣ್ಯ ಪ್ರಭಾವದ ಸಾಧನೆ, ತಪಸ್ಸು ಅದರ ಮೇಲೆ ಈಗಾಗಲೇ ನಿಶ್ಚಯ ಆಗಿರುತ್ತದೆ. ಅವರು ಆ ಬ್ರಹ್ಮ ಪದವಿನಲ್ಲಿ ಹುಟ್ಟುವಂಥವ್ರು ಆಗ್ತಾರೆ. ಇವಾಗ ನೀವು ಅಷ್ಟನ್ನೆಲ್ಲ ಲೆಕ್ಕ ಇಟ್ಕೊಳ್ಳಿ, ಆವಾಗ ಈ ನಮ್ಮ 100 ವರ್ಷ ಒಂದು ಗುಳ್ಳೆಗೆ, ನೀರಿನ ಮೇಲೆ ಇರುವಂತಹ ಗುಳ್ಳೆಗೆ ಸಮವೋ ಅಲ್ವೋ ನೀವೇ ಹೇಳಿ. ಕಾಲ ಪ್ರಮಾಣ ಅಷ್ಟು ದೊಡ್ಡದಿರುವಾಗ ನಮ್ಮ ಜೀವನ ಪ್ರಮಾಣ ಬಹಳ ಕ್ಷುಲ್ಲಕ, ನೀರಿನ ಮೇಲೆ ಗುಳ್ಳೆ ಅಷ್ಟೇನೆ. ಆದ್ರಿಂದ ಈ ಬುದ್ಭುತ ಅಂತ ಹೇಳಿದ್ರೆ ಇದು ಎಕ್ಸಾಗರೇಷನ್ ಏನಲ್ಲ, ಅತಿರೇಕ ಏನಲ್ಲ, ಅತಿಶಯೋಕ್ತಿ ಏನಲ್ಲ ಅಂತ ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಇಡೀ ಕಾಲಮಾನವನ್ನ, ಕಾಲ ಪ್ರಮಾಣವನ್ನ ನೆನಪಲ್ಲಿ ಇಟ್ಕೊಂಡಾಗ ಈಗ ಏನೇನೇನೇನು ಕಾಣುತ್ತೋ ಅಂದ್ರೇನು, ಇಂದ್ರಿಯಗಳಿಗೆ ಯಾವುದು ಗೋಚರವಾಗುತ್ತೋ ಅದೆಲ್ಲವೂ ಬುದ್ಬುದವತ್ ಕ್ಷರಂ, ನೀರಿನ ಮೇಲೆ ಗುಳ್ಳೆಯಂತೆ ನಾಶ ಹೊಂದುವಂತಹದ್ದು. ಏತದ್ ವಿಲಕ್ಷಣಂ ವಿದ್ಯಾತ್, ಇದಕ್ಕಿಂತಲೂ ಭಿನ್ನವಾಗಿರುವಂತಹದ್ದು ಅಂದ್ರೆ ನಾಶ ಹೊಂದದೇ ಇರುವಂತಹದ್ದು. ಯಾವುದದು? ಅಹಂ ಬ್ರಹ್ಮೇತಿ ನಿರ್ಮಲಂ, ಇದಕ್ಕಿಂತಲೂ ವಿರುದ್ಧವಾಗಿರುವಂತಹದ್ದು ಅದು ನಾನೇ ಬ್ರಹ್ಮ, ನಿರ್ಮಲವಾಗಿರುವಂತಹ ಬ್ರಹ್ಮ ಅದು ನಾನೇ ಎನ್ನುವುದಾಗಿ ತಿಳಿದುಕೊಳ್ಬೇಕು. ಇದು ಭಗವತ್ಪಾದರ ಅಥವಾ ಉಪನಿಷತ್ತಿನ ಆಶಯ. ಆತ್ಮಜ್ಞಾನದ ಮಾರ್ಗ ಏನು? ಮೊದಲು ನೇತಿ ನೇತಿ ಯಾವ್ದಾವ್ದು ದೃಶ್ಯಗಳಿಗೆ ನಮ್ಮ ಇಂದ್ರಿಯಗಳಿಗೆ ಸಿಗ್ತದೆ ಅದಲ್ಲ ಅಂತ ಹೇಳಿ ಬಿಡೋದು. ಆತ್ಮವು ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಅನ್ನೋದನ್ನ ನೆನಪಲ್ಲಿ ಇಟ್ಕೊಳ್ಬೇಕು. ಬಿಡೋದೇ ನಮ್ ಮಾಡ್ಬೇಕಾಗಿರೋ ಸಾಧನೆ. ಬಿಡ್ತಾ ಬಿಡ್ತಾ ಹೋದ್ರೆ ಆತ್ಮ ಅದ್ರ ಪಾಡಿಗೆ ಅದು ಇದ್ದೇ ಇರ್ತದೆ. ಈಗಾಗಲೇ ನಾವು ತತ್ವಮಸ್ಯಾದಿ ಮಹಾವಾಕ್ಯಗಳ ಶ್ರವಣ ಮನನ ನಿಧಿಧ್ಯಾಸದಿಂದ ನಾವು ಅದನ್ನ ಆತ್ಮ ಬ್ರಹ್ಮಕ್ಕಿಂತ ಬೇರೆ ಅಲ್ಲ, ಜೀವಾತ್ಮವು ಪರಮಾತ್ಮವು ಒಂದೇ ಅನ್ನೋದನ್ನ ತಿಳಿದುಕೊಂಡಿದ್ವಿ. ಇಲ್ಲಿ ತತ್ವಮಸಿ ಮಹಾವಾಕ್ಯಗಳಿಂದ ಜೀವ ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಅಥವಾ ಜೀವನು ಬ್ರಹ್ಮವು ಅವೆರಡು ಒಂದೇ ಅನ್ನೋದನ್ನ ಕೇಳಿಸ್ಕೊಂಡ್ವಿ. ಇದು ಶ್ರವಣ. ಅದನ್ನ ಮೇಲಿನ ಮೇಲೆ ಮೆಲಕ್ ಹಾಕ್ಬೇಕು. ಯಾವುದನ್ನ ನಾವು ಮೇಲಿನ ಮೇಲೆ ಮೆಲಕ್ ಹಾಕ್ತೀವೋ ಅದು ನಮ್ಮ ಮನಸ್ಸಿನಲ್ಲಿ ಸ್ಥಿರವಾಗಿ ಉಳಿಯುತ್ತದೆ. ಹೌದು ತಾನೆ? ಆದ್ರಿಂದ ಮಾಡಬೇಕಾಗಿರೋದು ಮುಂದಿನ ಕೆಲಸ ಏನು? ಮನನ. ಆ ಮನನ ಕ್ರಮ ಏನಿದೆ ಅದು ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾರೆ. ಆ ಶ್ಲೋಕಗಳನ್ನ ನಾವು ಮುಂದೆ ಮಾಡಬಹುದು. ಒಂದು ಶ್ಲೋಕ ತಗೊಳ್ಳೋಷ್ಟು ಸಮಯ ಇದೆ, ಆದ್ರೆ ಸಮಯದಿಂದ ಬಹಳ ಬೇಗ ಶ್ಲೋಕ ಮುಗಿಸ್ಬೇಕು. ಆಮೇಲೆ ಆ ಶ್ಲೋಕ ಮುಂದಿನ ಶ್ಲೋಕಕ್ಕೆ ಸಂಬಂಧ ಇದೆ, ಆದ್ರಿಂದ 2 ಶ್ಲೋಕಗಳು ಹೇಳ್ಬೇಕು. ಆ ಕಾರಣ ಆ ಮನನ ಪ್ರಕಾರ ಏನಿದೆ, ಆತ್ಮನ ಮನನ ಪ್ರಕಾರ ಏನಿದೆ ಅದನ್ನ ನಾವು ಮುಂದಿನ ಕ್ಲಾಸಲ್ಲಿ ತಗೊಳ್ಳೋಣ. ಏನಾದ್ರೂ ಕೇಳಬೇಕು ಅಂತ ಅನ್ಸಿದ್ರೆ ಒಂದಿಷ್ಟು ಸಂಶಯಗಳನ್ನು ನಾವು ಕೇಳಬಹುದು. ಗುರುಗಳೇ, ಈ ನೇತಿ ಪ್ರಕ್ರಿಯೆಯಿಂದ ಕಂಡ್ಕೊಳ್ಳೋದು ಇದೆಯಲ್ಲ, ಕೊನೆಗೆ ಇದು ಯಾವುದು ನಮ್ಮ ಕಣ್ಣಿಗೆ ಕಾಣಿಸುವಂಥದ್ದು ಅಥವಾ ಇಂದ್ರಿಯಕ್ಕೆ ಗೋಚರವಾಗಂಥದ್ದು ಯಾವುದು ಬ್ರಹ್ಮ ಅಲ್ಲ ಅಂತ ಮಾಡಿ ಕೊನೆಗೆ ಯಾವ್ದು ಉಳಿಯುತ್ತೋ ಅದು ಬ್ರಹ್ಮ ಅಂತ ಅರ್ಥ ಮಾಡ್ಕೊಳ್ಳೋದು. ಈ ಅಲ್ಲ ಅಂತ ಮುಂದೆ ಹೇಳಿ. ಇದು ಯಾವುದು ಆತ್ಮ ಅಲ್ಲ, ನಮ್ಮ ಇಂದ್ರಿಯಗಳಿಗೆ ಗೋಚರವಾಗುವಂಥದ್ದು ಯಾವುದು ಆತ್ಮ ಅಲ್ಲ, ಕೊನೆಗೆ ಉಳಿದಿರ್ತಕ್ಕಂಥದ್ದು ಯಾವ್ದಿದೆಯೋ ಅದು ಆತ್ಮ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ನೇತಿ ಪ್ರಕ್ರಿಯೆ ಅಲ್ವಾ? ಕೊನೆಗೆ ಉಳಿದಿರೋದು ಆತ್ಮ ಅಂತ ನಾನು ಹೇಳ್ತಾ ಇರೋ ಮಾತು. ಅದನ್ನ ನಾವು ಹೀಗೆ ಉಳಿದಿರೋದು ಏನು ಅಂತ ಕೇಳಿದ್ರೆ ಅದನ್ನ ತೋರಿಸೋದಕ್ಕೆ ಆಗೋದಿಲ್ಲ ಮತ್ತೆ. ಅಂದ್ರೆ ಇದಕ್ಕಿಂತ ಮುಂಚೆ ನಮಗೆ ಉಪನಿಷದ್ ವಾಕ್ಯಗಳಲ್ಲಿ ಬಲವಾದ ನಂಬಿಕೆ ಇರಬೇಕು. ಇದನ್ನೆಲ್ಲ ಬಿಟ್ರೆ ಏನು ಉಳಿಯುತ್ತೋ ಅದು ಆತ್ಮ, ಅದು ನಾವು ತಿಳ್ಕೊಳ್ಳೋಕಾಲ ಅನುಭವಕ್ಕೆ ಬರ್ಬೇಕು ಅಂತ. ಈಗ ಬರೀ ನಂಬಿಕೆ ಅಂತೇನಿಲ್ಲ. ನಾನು ಗಾರ್ಡನ್ ಇದ್ರೆ ಒಂದು ದೃಷ್ಟಾಂತ ಕೊಟ್ವಲ್ವ, ಅದನ್ನ ನಂಬ್ತೀವಿ ತಾನೆ. ನಮ್ಮ ಏನು ನಾವು ಎಲ್ಲವನ್ನ ಬಿಟ್ರೆ ಏನೋ ಒಂದು ಉಳಿಯುತ್ತೆ, ಅದುವೇ ಆತ್ಮ ಅನ್ನುವಂತಹದ್ದು ಕೇವಲ ನಂಬಿಕೆ ಅಂತೇನಲ್ಲ. ಅಂತಹ ಇನ್ನೊಂದು ವಸ್ತುವನ್ನ ನಾನು ಅನುಭವದಲ್ಲಿ ಇದೆ ಅನ್ನೋದನ್ನ ನಾನು ಇವಾಗ ತೋರಿಸಿದ್ದೀನಿ ಗಾಢ ನಿದ್ರೆಯಲ್ಲಿ. ಅದನ್ನ ಅನುಭವಿಸ್ತೀವಿ ಅಂದ್ಮೇಲೆ ಇದನ್ನ ಅನುಭವಿಸ್ತೀವಿ. ಅಂದ್ರೆ ನನ್ನ ಪಾಯಿಂಟ್ ಏನು ಅಂತಂದ್ರೆ ಬರೀ ನಂಬಿಕೆ ಅಂತಲ್ಲ,
ಅಂತಹದ್ದೇ ಇನ್ನೊಂದು ನನಗೆ ಸಿಕ್ಕಿದೆ ಇವಾಗ ಜೀವನದಲ್ಲಿ. ಬಟ್ ಗಾರ್ಡನ್ ಇದ್ರಲ್ಲಿ ನಮ್ಗೆ ಇನ್ನ ಅವಿದ್ಯೆ ಇರುತ್ತೆ ಅಲ್ವಾ? ಇಲ್ಲ, ನಮ್ ಈ ಎರಡು ಕಂಪ್ಯಾರಿಸನ್ ಅಲ್ಲಿ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಎಲ್ಲವನ್ನೂ ಬಿಟ್ಟಾಗ ಇರುತ್ತೆ ಅನ್ನೋದು ನಾವು ಗ್ರಹಿಸ್ಬೇಕು. ಇವಾಗ ಒಂದು ದೃಷ್ಟಾಂತ ಕೊಟ್ಟ ಮೇಲೆ, ಯಾವುದರ ದೃಷ್ಟಾಂತ ದಾರ್ಷ್ಟಾಂತಯೋಹೋ ಏಕೈವ ಸಾಧಾರಣ ಧರ್ಮ, ಯಾವುದೋ ಒಂದು ವಿಷಯ ತಿಳಿಸೋದಕ್ಕೆ ಒಂದು ದೃಷ್ಟಾಂತ ಕೊಟ್ಟಿರ್ತಾರೆ. ಆ ಒಂದು ವಿಷಯದಕ್ಕೆ ಮಾತ್ರ ಆ ದೃಷ್ಟಾಂತದ ಅಸ್ತಿತ್ವ. ಅದನ್ನ ಇಟ್ಕೊಂಡು ಈ ಬೇರೆ ಬೇರೆ ಅಂಶಗಳನ್ನ ನಾವು ತಡ್ಕಾಡೋಕ್ ಹೋದ್ರೆ ಮತ್ತೆ ಕಾಂಪ್ಲೆಕ್ಸ್ ಆಗ್ತದೆ ವಿಷಯ. ಓಕೆ, ಸ್ವಲ್ಪ ಕಷ್ಟ ಜೀರ್ಣ ಮಾಡ್ಕೊಳ್ಳೋದು, ಬಟ್ ಮನನದಿಂದ ಮಾಡ್ಕೋಬೇಕಷ್ಟೆ. ಆಗತ್ತೆ, ಏನ್ ತೊಂದ್ರೆ ಇಲ್ಲ. ಕಷ್ಟ ಅನ್ನೋದೇನೋ ನಿಜಾನೇ, ಆದ್ರೆ ನಾವು ನಿಧಾನಕ್ಕೆ ಹೋದಾಗ, ಯೋಚನೆ ಮಾಡ್ತಾ ಮಾಡ್ತಾ ಹೋದಾಗ ಅನ್ಸುತ್ತೆ. ಆಮೇಲೆ ಕೆಲವೊಂದ್ ಬಾರಿ ಏನಾಗತ್ತೆ ಗೊತ್ತೇನೋ, ನನ್ನ ಅನುಭವ ಹೇಳ್ತೇನೆ. ನಮ್ ಬುದ್ಧಿಯ ಸ್ವಭಾವ ಏನು ಅಂತ ಹೇಳಿದ್ರೆ, ನನಗೆ ಕನ್ವಿನ್ಸ್ ಆಗೋವರೆಗೂ ನಾನು ಮುಂದೆ ಹೋಗೋದಿಲ್ಲ. ಇದು ಸಾಧಾರಣವಾಗಿ ಎಲ್ರಿಗೂ ಹಾಗೆ ಇರ್ತದೆ. ಕೆಲವು ಪ್ರಮೇಯಗಳು ಕನ್ವಿನ್ಸ್ ಆಗೋದಿಲ್ಲ ಈ ಹಂತದಲ್ಲಿ, ಆದ್ರೂ ನಾವು ಈ ತಕ್ಕ ಮಟ್ಟಿಗೆ ಇದನ್ನು ಒಪ್ಕೊಳ್ಳೋಣ, ಮುಂದೆ ಹಾಗೆ ಹೋಗೋಣ ಅಂತ ನಾವು ಕನ್ವಿನ್ಸ್ ಆಗದೆ ಇದ್ರೂ ತಕ್ಕ ಮಟ್ಟಿಗೆ ಒಪ್ಕೊಂಡು, ಗುರುಗಳು ಹೇಳ್ತಾ ಇದ್ದಾರೆ, ಗುರುಗಳು ಹೇಳ್ತಾ ಇದ್ದಾರೆ, ಉಪನಿಷತ್ ಹೇಳ್ತಾ ಇದೆ ಅಂತ ಒಪ್ಕೊಂಡು ಮುಂದೆ ಹೋದಾಗ ನಮಗೆ ಸ್ಪಷ್ಟವಾಗಿ ಕನ್ವಿನ್ಸ್ ಆಗ್ತೀವಿ ಮುಂದೆ. ಯಾವ ಸಂದರ್ಭದಲ್ಲಿ, ಯಾವುದೋ ಪ್ರಸಂಗದಲ್ಲಿ ಆಗಬಹುದು. ಇದು ನನ್ನ ಅನುಭವ. ಓಕೆ, ಹೌದು, ಧನ್ಯವಾದಗಳು. ಸರಿ, ನಮಸ್ತೆ. ನಮಸ್ತೆ. ಈಗ ನನ್ಗೆ ಒಂದು ಬೇಸಿಕ್ ಪ್ರಶ್ನೆ ಇರೋದಂದ್ರೆ, ನಾವು ನಮ್ದು ಮನ, ಬುದ್ಧ, ಚಿತ್ತ ಈ ಮೂರು ಬಂದು ಅಹಂಕಾರ ಅಥವಾ ಅವಿದ್ಯೆ ಕೆಳಗಡೆ ಇರ್ತದೆ. ಅಹಂಕಾರ, ಅವಿದ್ಯೆ ಅದನ್ನ ನಮ್ಮ ಮನ, ಬುದ್ಧ, ಚಿತ್ತನ ಗೈಡ್ ಮಾಡ್ತದೆ. ಹಾಗಿದ್ಮೇಲೆ ನಮ್ಮನ್ನ ಈ ದಾರಿಗೆ ತರೋದು ಯಾವ್ದಾಗಿದ್ರೆ, ಅವಿದ್ಯೆ ಬಂದ್ಬಿಟ್ಟು ಖಂಡಿತವಾಗಿಯೂ ನಮ್ಮನ್ನ ಅದು ಸವಿದ್ಯೆ ಕಡೆ ಹೋಗ್ಲಿಕ್ಕೆ ಬಿಡುದಿಲ್ಲ ಅದು. ಅಥವಾ ನಾವು ಯಾವ ಪ್ರೇರಣೆಯಿಂದ ನಾವು ಇಲ್ಲಿ ಬರ್ತೀವಿ, ಈ ದಾರಿಗೆ ಬಂದು ಈ ದಾರಿಯಿಂದ ಮುಂದೆ ಹೋಗ್ತೀವಿ, ಅದು ನಮ್ಮ ಪುಣ್ಯಶೇಷದಿಂದ ಬರ್ತೀವ ಅಥವಾ ಹೇಗೆ ಅದನ್ನ ಇದ್ ಮಾಡ್ಕೋಬೇಕು, ಆ ಫ್ಯಾಕ್ಟರ್ನ ನಾವ್ ಹೇಗೆ ಜಾಸ್ತಿ ಮಾಡ್ಕೋಬೇಕು? ಸರಿ, ಈಗ ನೀವು ಒಂದು ವಾಕ್ಯ ಏನ್ ಹೇಳಿದ್ರಿ ಅಂದ್ರೆ, ಮನಸ್ಸು, ಬುದ್ಧಿ, ಚಿತ್ತ ಇವುಗಳು ಅವಿದ್ಯೆಯ ಕೆಳಗಡೆ ಇರ್ತವೆ ಅಂತ ಪದ ಬಳಸಿದ್ರಿ. ವಾಸ್ತವದಲ್ಲಿ ಭೂಮಿರಾಪೋ ನಲೋ ವಾಯು ಖಂ ಮನೋ ಬುದ್ಧಿರೇವಚ ಅಹಂಕಾರ ಇತೀಯಮ್ಮೆ ಭಿನ್ನ ಪ್ರಕೃತಿರಷ್ಟದ ಅಂತ ಹೇಳಿರುವಂತಹ ಆ ಗೀತೆಯ ಶ್ಲೋಕದಲ್ಲಿ ಅಪರ ಪ್ರಕೃತಿನಲ್ಲಿ ಈ 8 ಅಂಶಗಳು ಅಂತ ಒಂದು ಲಿಸ್ಟ್ ಕೊಟ್ರೆ ಹೊರತು ಇದರಲ್ಲಿ ಯಾವ್ದ ಮೇಲೆ ಯಾವ್ದು ಕೆಳಗಡೆ ಅಂತ ಹೇಳಲಿಲ್ಲ. ಅಲ್ಲಿ ನಮಗ್ ಬೇಕಾಗಿರೋ ಪಾಯಿಂಟ್ ಅಂತ ಹೇಳಿದ್ರೆ, ಮನೋಬುದ್ಧಿ ಅಹಂಕಾರ ಅಂತ ಹೇಳಿ. ಮನಸ್ಸು ಸಮಷ್ಟಿ ಮನಸ್ಸು, ಬುದ್ಧಿ ಸಮಷ್ಟಿ ಬುದ್ಧಿ, ಅಹಂಕಾರ ಅಂತ ಹೇಳಿದ್ರೆ ಅವಿದ್ಯಾ ಸಹಿತವಾಗಿರುವಂತಹ ಆತ್ಮಕ್ಕೆ ಅಹಂಕಾರ ಅಂತ ಹೆಸರು. ಅವಿದ್ಯಾ ಸಹಿತವಾಗಿರುವಂತಹ ಅವ್ಯಕ್ತಕ್ಕೆ, ಅವ್ಯಕ್ತ ಅಂದ್ರೆ ಮತ್ತೆ ಪುನಃ ಪ್ರಕೃತಿನೇ. ಹೌದು. ಆದ್ರಿಂದ ಅವ್ಯಕ್ತದ ಕೆಳಗಡೆ ಇವು ಇರ್ತವೆ ಅಂತ ಏನು ಹೇಳಿಲ್ಲ. ಅದರಲ್ಲಿ ಎಲ್ಲವೂ ಸಮಷ್ಟಿ, ಕಳೆದ ಕಲ್ಪದಲ್ಲಿರುವಂತಹ ಜೀವರುಗಳ ಸಮಷ್ಟಿ ಅವಿದ್ಯೆ, ಅದು ಅವ್ಯಕ್ತದ ಜೊತೆಗೆ ಸೇರಿ ಅಹಂಕಾರ ಅಂತ ಅನ್ನಿಸ್ಕೊಳ್ತೇನೆ. ಹಾಗೇನೆ ಕಳೆದ ಜೀವರುಗಳ ಸಮಷ್ಟಿ ಅಹಂಕಾರ, ಸಮಷ್ಟಿ ಬುದ್ಧಿ, ಹಾಗೇನೆ ಕಳೆದ ಕಲ್ಪದ ಜೀವರುಗಳ ಸಮಷ್ಟಿ ಮನಸ್ಸು. ಮನಸ್ಸು ಸಂಕಲ್ಪಕ್ಕೆ, ಬುದ್ಧಿ ನಿಶ್ಚಯಕ್ಕೆ, ಅಹಂಕಾರ ಕಾರ್ಯ ಪ್ರವೃತ್ತಿಗೆ ಬೇಕಾಗಿರುವಂತಹದ್ದು. ಈ ಮೂರು ವಿಷಯಗಳು ಪ್ರವೃತ್ತಿಗೆ ಬೇಕಾಗಿರುವಂತಹದ್ದು, ಕೆಲಸ ಮಾಡೋದಕ್ಕೆ, ಸೃಷ್ಟಿ ಎನ್ನುವಂತಹ ಪ್ರಕ್ರಿಯೆ ಮಾಡೋದಕ್ಕೆ ಬೇಕಾಗಿರುವಂತಹದ್ದು. ಅದನ್ನೇ ನಾವು ಕೆಲಸ ಮಾಡೋದಕ್ಕೆ ಅಂತ, ನಮ್ದ ಕೆಲಸಗಳನ್ನು ಮಾಡೋದಕ್ಕೆ ಅಂತ ಬಳಸ್ಕೊಳ್ತೀವಿ. ಹೌದಾ? ಇವಾಗ ಇರುವಂತಹ ಇನ್ನೂ ಒಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ, ಕೇವಲ ಅಪರಾ ಪ್ರಕೃತಿಯಿಂದ ಜಗತ್ತಾಗೋದಿಲ್ಲ. ಪರಾ ಪ್ರಕೃತಿಯು ಚೈತನ್ಯ ರೂಪವಾಗಿ ಅನೇನ ಜೀವೇನಾತ್ಮನ ಅನುಪ್ರವಿಶ್ಯ ಅಂತ ಚೈತನ್ಯ ರೂಪದಲ್ಲಿ ಬರಬೇಕು, ಪರಾ ಪ್ರಕೃತಿಯಲ್ಲಿ ಬರಬೇಕು. ಸರಳ ಭಾಷೆಯಲ್ಲಿ ನಾವು ಹೇಳೋದು ಅಂತಾದ್ರೆ, ಅಪರಾ ಪ್ರಕೃತಿಯನ್ನ ನನ್ನ ಅವಿದ್ಯೆ, ನನ್ನ ಅಜ್ಞಾನ ಅಂತ ಇಟ್ಕೊಳ್ಳಿ, ಪರಾ ಪ್ರಕೃತಿಯನ್ನ ಬ್ರಹ್ಮದ ಸಾಮರ್ಥ್ಯ ಅಂತ ಇಟ್ಕೊಳ್ಳಿ. ನನ್ನ ಅಹಂಕಾರ ಭಗವಂತನ ಸಾಮರ್ಥ್ಯ. ಕೆಲಸ ನಡಿಬೇಕು ಅಂತ ಹೇಳಿದ್ರೆ ಎರಡೂ ಬೇಕು. ಕೇವಲ ಅಹಂಕಾರ ಪ್ರವೃತ್ತಿಗೆ ಕಾರಣ, ಅದು ಕೆಲಸದಲ್ಲಿ ತೊಡಗೊಳ್ಳೋದಕ್ಕೆ ಪ್ರವೊಕೇಶನ್,
ಅಂತ ಅರ್ಥ. ಆ ಅರ್ಥ, ಅದಕ್ಕೆ ಅಹಂಕಾರ ಬೇಕು. ಬರೀ ಪ್ರವೊಕೇಶನ್ ಇದ್ರೆ ಸಾಲದು, ಕೆಲಸ ಮಾಡೋ ಸಾಮರ್ಥ್ಯನೂ ಬೇಕು. ಕೆಲಸ ಮಾಡೋ ಸಾಮರ್ಥ್ಯ ಬರೋದು ಪರ ಪ್ರಕೃತಿಯಿಂದ, ಭಗವಂತನಿಂದ. ಆದ್ರಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದರಲ್ಲಿ ನಮ್ಮ ಅಹಂಕಾರವೂ ಇದೆ, ಭಗವಂತನ ಸಾಮರ್ಥ್ಯವೂ ಇದೆ ಅಂತ ಆಯ್ತು. ಅಂದ್ರೆ ಎರಡು ಸೇರಿದಾಗ ಕೆಲಸ ಆಗುತ್ತೆ ಅಂತ ಆಯ್ತು. ಇವಾಗ ನಾವು ಈ ಅಜ್ಞಾನದಿಂದ ಬಿಡಲ್ಪಟ್ಟು ಜ್ಞಾನಕ್ಕೆ ಹೋಗ್ಬೇಕು ಅಂತ ಹೇಳೋದಾದ್ರೆ, ಈ ನಮ್ ಯೋಚನೆ ಅಂತ ಏನಿದೆ ಅಲ್ಲ, ನಾನು ಆ ಕಡೆ ಹೋಗ್ಬೇಕು ಅನ್ನುವಂತಹ ನಿಶ್ಚಯ, ಅದು ಬೇಕು, ನನಗೆ ಇದು ಸಾಕು, ಸಂಸಾರ ಸಾಕು, ಮೋಕ್ಷ ಬೇಕು ಅನ್ನುವಂತಹ ಎಲ್ಲ ನಿಶ್ಚಯಗಳು ಅಂತ ಏನಿದಾವೆ ಅಲ್ಲ, ಇದೆಲ್ಲವೂ ಪುನಃ ಮಾಡುವಂತದ್ದು ಮನಸ್ಸು, ಬುದ್ಧಿ. ಅದಕ್ಕೆ ತೊಡಗಿಸುವಂತಹದ್ದು ಅಹಂಕಾರ. ನೆನಪಿರ್ಲಿ, ಇವುಗಳ ಜೊತೆಗೆ ಪರಾ ಪ್ರಕೃತಿ ಅನ್ನೋದು ಸೇರಿದಾಗಲೇನೆ ಚೈತನ್ಯ ರೂಪವಾಗಿಂತ ಕೆಲಸ, ಅಂದ್ರೆ ಭಗವಂತನ ಸಾಮರ್ಥ್ಯ ಅಲ್ಲಿ ಬರುತ್ತೆ ಅಂತ ಆಯ್ತು. ಇವಾಗ ಉತ್ತರ ನಿಮಗ್ ಗೊತ್ತಾಯ್ತು. ನಾನು ಇದ್ರನ್ನ ಈ ಕಡೆ ಹೋಗಬೇಕು ಅಥವಾ ಈ ಕಡೆ ಹೋಗಬೇಕು ಅನ್ನೋದನ್ನ ಭಗವಂತನ ಸಾಮರ್ಥ್ಯ ಹೆಚ್ಚು ಮಾಡಿಕೊಂಡ್ರೆ, ಅಥವಾ ಭಗವಂತನ ತಕ್ಕಡಿನಲ್ಲಿ ಭಗವಂತನ ಕಡೆಗೆ ಹೆಚ್ಚು ವಾಲಿದ್ರೆ ನಾನು ಭಗವಂತನ ಮಾರ್ಗದಲ್ಲಿ ಹೋಗ್ತೇನೆ. ಭಗವಂತನ ತೂಕ ಕಡಿಮೆ ಮಾಡಿ ನನ್ನ ಅವಿದ್ಯೆ ಅಹಂಕಾರ ಹೆಚ್ಚು ಮಾಡಿಕೊಂಡ್ರೆ ನಾನು ಪುನಃ ದುಃಖದ ಕಡೆಗೆ ಹೋಗ್ತೇನೆ. ಗೊತ್ತಾಯ್ತಾ? ಉತ್ತರ ನಿಮಗೆ ಸಿಕ್ತಾ? ಹೌದು, ಇಷ್ಟು ಗೊತ್ತಾಯ್ತು. ಈಗ ನಾನು ಭಗವಂತನ ಕಡೆ ಹೋಗ್ಬೇಕು ಅವನು ಬೇಡ ಅನ್ನೋದು ನಮ್ಮ ನಿಶ್ಚಯಾತ್ಮಕ ಬುದ್ಧಿ ಮಾಡ್ಬೇಕು ಅಂದ್ರೆ ಅದಕ್ಕೆ ಯಾರು ಪ್ರೇರಣೆ ಕೊಡ್ತಾರೆ? ನನ್ನ ಪುನರ್ಜನ್ಮದ್ದು, ಹಿಂದಿನ ಜನ್ಮದ್ದು ಪುಣ್ಯಶೇಷಗಳು ಕೊಡ್ತಾರೋ, ಇಲ್ಲ ಗುರುಗಳ ಮುಖಾಂತರ ಬರುತ್ತೆ? ಯಾವ್ದು ಬರುತ್ತೆ ಅದು? ಈಗ ನಾನೀಗ ಎಕ್ಸಾಂಪಲ್ ಕೊಡ್ತಾ ಇರೋದು, ನೀವೀಗ ಈಗ ಆತ್ಮಬೋಧ ಕ್ಲಾಸ್ ಬಗ್ಗೆ ನಾವು ಒಂದು 200-300 ಜನ ನೋಡಿದ್ವಿ. ಕ್ಲಾಸಿಗೆ ಜಾಯ್ನ್ ಆಗಿದ್ದು ಒಂದು 100 ಜನ ಜಾಯ್ನ್ ಆದ್ವಿ, ಬರ್ತಿರೋದು 10 ಜನ. ಈ ಪ್ರೇರಣೆ ಯಾರು ಕೊಡ್ತಾರೆ ಅಂತ ಬೇಕಾಗಿತ್ತು ನಿಮ್ಗೆ. ಇದು ಪುಣ್ಯಶೇಷ ಅಂತಾನೆ ಹೇಳೋದು. ಈ ಶರೀರ ಅಂತ ಸಿಕ್ಕಿದೆ ಅಂದ್ಮೇಲೆ ಅದು ಪುಣ್ಯ ಪಾಪಗಳ ಸಮ್ಮಿಲನ, ಆದ್ರಿಂದಲೇ ಮನುಷ್ಯ ಶರೀರ ಸಿಕ್ಕಿರೋದು. ಆವಾಗ ಪುಣ್ಯದ ಈ ಎರಡೂ ಜೊತೆಗೆ ಇದ್ದಾಗಲೇನೆ ವಿವೇಕ ಅಥವಾ ಅನ್ನುವಂತಹದ್ದು ಅಥವಾ ನಿಶ್ಚಯ ಮಾಡುವಂತಹ ಸಾಮರ್ಥ್ಯ ನನಗಿದ್ದೇ ಇರ್ತದೆ ಸ್ವತಂತ್ರವಾಗಿ. ನಾನು ಪುಣ್ಯ ಸಂಪಾದನೆ ಮಾಡುವಂತಹ ಸಾಮರ್ಥ್ಯಕ್ಕೆ ಹೋದ್ರೆ, ಅಂದ್ರೆ ಭಗವಂತನ ಕೃಪೆಯಿಂದ ಅಥವಾ ಸದ್ಗುರುಗಳ ಮಾರ್ಗದರ್ಶನದಿಂದ, ಇವೆರಡನ್ನು ಅದರಲ್ಲಿ ಮತ್ತೆ ನಾವು 1, 2 ಅಂತ ಮಾಡ್ಬೇಕು ಅಂತ ಹೇಳಿದ್ರೆ ಮೊದಲು ಭಗವಂತನ ಕೃಪೆ, ಆ ಕೃಪೆ ಇದ್ದಾಗಲೇನೆ ಸದ್ಗುರುಗಳ ಮಾರ್ಗದರ್ಶನ ಸಿಗೋದು. ಆದ್ರಿಂದ ನಾವು ಪುಣ್ಯ ಕಾರ್ಯ ಮಾಡೋದು ತೊಡಗಬೇಕು. ಪ್ರಯತ್ನ ಪೂರ್ವಕವಾಗಿ ಮಾಡಬೇಕು ಪುಣ್ಯ ಕಾರ್ಯ. ಆದ್ರಿಂದಲೇನೆ ಇಷ್ಟೊಂದು ನಿಯಮಗಳು, ವಿಧಿಗಳು ಅಂತೆಲ್ಲ ನಮ್ಗೆ ಹಾಕೊಟ್ಟಿರೋದು. ಆ ನಿಯಮಗಳಿಗೆ ಹೆದರಿ ಆದ್ರೂ ಅವನು ಪುಣ್ಯ ಕಾರ್ಯ ಮಾಡ್ಲಿ, ಅದ್ರ ಮೂಲಕ ಮನಸ್ಸು ಪುಣ್ಯದ ಕಡೆಗೆ ಹೋಗ್ಲಿ ಅಂತ. ಅದರಿಂದ ಮನಸ್ಸು ಸ್ವಚ್ಛ ಆಗ್ತಾ ಬಂದು ಬೇರೆ ಕಡೆ ಅಟ್ಲೀಸ್ಟ್ ಆಗತ್ತೆ ಅಂತ ಆಗತ್ತ. ಹೌದು. ಮೊದಲು ಭಗವಂತನ ಕೃಪೆ, ಆಮೇಲೆ ಗುರುಗಳ ಮಾರ್ಗದರ್ಶನ. ಎರಡಕ್ಕೂ ನಮ್ಮ ಪುಣ್ಯಶೇಷ ಬೇಕು. ಪುಣ್ಯಶೇಷ ಇದ್ರೇನೆ ಹಾಗಾಗತ್ತೆ ಅಂತ ಇಟ್ಕೊಳ್ಳಿ. ಇಲ್ಲದೆ ಇದ್ರು ಪ್ರಯತ್ನ ಪೂರ್ವಕವಾಗಿ, ಇಷ್ಟ ಇಲ್ಲದೆ ಇದ್ರು ನಿಯಮ ಅಂತ ಹೇಳಿ ಏನೋ ಒಂದು ಪಾಪ ಬರ್ತದೆ ಅಂತ ಹೆದರಿಕೆಯಿಂದ ಆದ್ರೂ ನಾವು ಪರವಾಗಿಲ್ಲ ಪುಣ್ಯ ಸಂಪಾದನೆ ಮಾಡಿದ್ರೆ ಅದು ನಮಗೆ ಮುಂದೆ ಕೆಲಸಕ್ಕೆ ಬರ್ತದೆ. ಆದ್ರೆ ಮನ ಬಂದು ಬುದ್ಧಿಯ ಕೆಳಗಡೆ ಇರುತ್ತಲ್ಲ, ಬುದ್ಧಿಯಿಂದನೇ ಮನದ್ದು ನಡೆಯುತ್ತಲ್ಲ ಅವರೊಳಗೆ. ಅಂದ್ರೆ ಇದೊಂದು ಸಪರೇಟ್ ಪ್ರಶ್ನೆ ಅಂತ ಹೇಳ್ಕೊತೀನಿ. ತಮ್ಮ ಪ್ರಶ್ನೆ ಅರ್ಥ ಆಯ್ತು? ಇಲ್ಲ, ಈ ಗೊಂದಲದಲ್ಲಿ ಹೋಗ್ಬೇಡಿ. ಅದ್ರ ಕೆಳಗಡೆ ಇದು, ಇದ್ರ ಕೆಳಗಡೆ ಅದು ಅಂತ ಇಟ್ಕೊಳ್ಬೇಡಿ. ಅವು ಎಲ್ಲವೂ ಹೆಚ್ಚು ಕಡಿಮೆ ಅವುಗಳಲ್ಲಿ ಅಂತರವೇನೆ ಇಲ್ಲ, ಬಹಳ ಸೂಕ್ಷ್ಮ ಅಂತರ ಅಷ್ಟೇನೆ. ಆದ್ರಿಂದ ಎಲ್ಲವನ್ನು ಸೇರಿಸ್ಬಿಟ್ಟು ಇನ್ಕ್ಲೂಸಿವ್ ಆಗಿ ಅಂತಃಕರಣ ಅಂತ ಪದ ಬಳಸ್ತೀವಿ. ಆಯ್ತು, ನಮಸ್ತೆ. ನಿಮ್ಗೆ ಸುಮ್ನೆ ಒಂದ್ ಮಾತು ಹೇಳ್ತೀನಿ, ನಮ್ ಬುದ್ಧಿ ಹೇಗೆ ಕೆಲಸ ಮಾಡ್ತದೆ ಗೊತ್ತೇನೋ? ನಮ್ ಮನಸ್ಸಿಗೆ ಹೇಗ್ ಬೇಕು ಹಾಗೇನೆ ಬುದ್ಧಿ ಕೆಲಸ ಮಾಡ್ತದೆ. ಕುಡುಕನಿಗೆ ಕುಡಿಯೋದು ಒಳ್ಳೇದು ಅಂತ ಅವನು ಬುದ್ಧಿನೇ 100 ರೀಸನ್ಸ್ ತೆಗೆದುಕೊಡ್ತದೆ ವಾಸನೆಯಿಂದ. ಸರಿ, ನಮಸ್ತೆ. ನಮಸ್ಕಾರ. ಮುಗಿಸೋ ಸಮಯ ಆಯ್ತು. ಎಲ್ರಿಗೂ ನಮಸ್ಕಾರ.